ವಿದ್ಯಾರ್ಥಿಗಳೇ, ಈ ದಿನ ನಾವು 8ನೇ ತರಗತಿಯಲ್ಲಿನ ವಿಜ್ಞಾನ ವಿಷಯದಲ್ಲಿ ಇರುವಂತಹ 4ನೇ ಅಧ್ಯಾಯ ಲೋಹಗಳು ಮತ್ತು ಅಲೋಹಗಳು ಅನ್ನುವಂತಹ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ವಸ್ತುಗಳು, ಲೋಹಗಳು ಮತ್ತು ಅಲೋಹಗಳು ಅನ್ನುವಂತಹ ಪಾಠದ ಬಗ್ಗೆ ಈ ದಿನ ನಾವು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಮಕ್ಕಳೇ, ಆ ಪಾಠವನ್ನು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ನಾವು ಈ ಚಿತ್ರವನ್ನು ವೀಕ್ಷಿಸೋಣ. ಈ ಚಾರ್ಟ್ ಅನ್ನು ಗಮನಿಸಿ. ಕಾಣಿಸ್ತಾ ಇದೆಯಾ ವಿದ್ಯಾರ್ಥಿಗಳೇ? ಈ ಚಾರ್ಟ್ ಕಾಣಿಸ್ತಾ ಇದೆ ಅಂತ ಅಂದುಕೊಳ್ತೀನಿ. ವೀಕ್ಷಣೆ ಮಾಡ್ತಾ ಇದ್ದೀವಿ. ಯಾವ ಚಾರ್ಟ್ ಇದು ಹೇಳ್ತೀರಾ ಅಲ್ವಾ? ಯಾವ್ದಿದು ಚಾರ್ಟ್? ಏನಿದ್ರ ಹೆಸರು? ರಸಾಯನಶಾಸ್ತ್ರದ ಬಗ್ಗೆ ತಿಳಿದಂತಹ ನಿಮ್ಮಗಳಿಗೆ ಗೊತ್ತೇ ಇದೆ. ಹಾಗಾಗಿ ನೀವೆಲ್ಲರೂ ಹೇಳ್ತಾ ಇದ್ದೀರಾ ಪಿರಿಯಾಡಿಕ್ ಟೇಬಲ್ ಅಥವಾ ಆವರ್ತ ಕೋಷ್ಟಕದ ಚಾರ್ಟ್ ಇದು ಅಂತ ಹೇಳಿ ಹೇಳ್ತಾ ಇದ್ದೀರಿ ಅಲ್ವಾ ಮಕ್ಕಳೇ? ಗುಡ್, ಅದು ಸರಿಯಾದ ಉತ್ತರ. ಆದ್ರೆ ಮಕ್ಕಳೇ, ಈ ಆವರ್ತ ಕೋಷ್ಟಕದಲ್ಲಿ ಇರುವಂತಹ ಈ ಎಲ್ಲ ವಸ್ತುಗಳನ್ನ ಚಿಕ್ಕ ಚಿಕ್ಕದಾದಂತಹ ಬಾಕ್ಸ್ ನಲ್ಲಿ ಅವುಗಳ ಪರಮಾಣು ಸಂಖ್ಯೆಗೆ ಅನುಗುಣವಾಗಿ ಅದನ್ನ ಬರೀತಾ ಹೋಗಿದ್ದೀವಿ. ಅವುಗಳನ್ನೆಲ್ಲ ಒಟ್ಟಾರೆಯಾಗಿ ನಾವು ಏನಂತ ಹೇಳ್ತೀವಿ? ಆವರ್ತ ಕೋಷ್ಟಕದಲ್ಲಿ ಕಂಡು ಬರುವಂತಹ ಎಲ್ಲ ವಸ್ತುಗಳನ್ನ ಒಟ್ಟಾರೆಯಾಗಿ ಏನಂತ ಹೇಳಿ ಕರಿತೀವಿ? ನಾವು ಏನಂತ ಹೇಳಿ ಕರಿತೀವಿ? ಧಾತುಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಈ ಧಾತುಗಳನ್ನು ಪುನಃ ಮತ್ತೆ ಇಲ್ಲಿ ನಾವು ಏನ್ ಮಾಡ್ತಾ ಹೋಗ್ತೀವಿ? ವರ್ಗೀಕರಣವನ್ನ ಮಾಡಿದ್ದೀವಿ. ಈ ಆವರ್ತ ಪುಸ್ತಕದಲ್ಲಿ ಕಂಡು ಬರುವಂತಹದ್ದು ಎಷ್ಟು ಧಾತುಗಳು ಕಂಡು ಬರುತ್ತೆ ಮಕ್ಕಳೇ? ಗುಡ್, 118 ಧಾತುಗಳು ಅಂತ ಸಹ ನೀವು ಸಂತೋಷದಿಂದ ಖುಷಿಯಾಗಿ ಬೇಗ ಬೇಗ ಹೇಳ್ತೀರಿ, ಗೊತ್ತಿದೆ. ಹಾಗಾಗಿ ಈ ಆವರ್ತ ಪುಸ್ತಕದಲ್ಲಿ ಕಂಡು ಬರುವಂತಹ 118 ಧಾತುಗಳನ್ನು ಸಹ ಅವುಗಳಲ್ಲಿನ ಗುಣಲಕ್ಷಣಗಳ ಆಧಾರದ ಮೇಲೆ ಈ ಧಾತುಗಳನ್ನ ಸಹ ವರ್ಗೀಕರಣ ಮಾಡ್ತಾ ಹೋಗ್ತಾರೆ ಅನ್ನುವಂಥದ್ದು ನಿಮಗೆ ತಿಳಿದಿದೆ. ಹಾಗಾದ್ರೆ ಯಾಕಾಗಿ ವರ್ಗೀಕರಣ ಮಾಡ್ತಾರೆ? ಈ ಧಾತುಗಳನ್ನ ಹೇಗೆ ವರ್ಗೀಕರಣ ಮಾಡ್ತಾರೆ? ಅವುಗಳಲ್ಲಿರುವಂತಹ ಗುಣಲಕ್ಷಣಗಳ ಆಧಾರದ ಮೇಲೆ. ಹಾಗಾಗಿ ಈ ಧಾತುಗಳನ್ನ ಲೋಹಗಳು, ಅಲೋಹಗಳು ಮತ್ತು ಮೆಟಲಾಯ್ಡ್ಗಳು ಅಂತ ಹೇಳಿ ವರ್ಗೀಕರಣ ಮಾಡಿದ್ದಾರೆ ಅನ್ನುವಂಥದ್ದು ಸಹ ನಿಮಗೆ ಅರಿವಿದೆ ಅಲ್ವಾ ಮಕ್ಕಳೇ? ಹಾಗಾದ್ರೆ ಈಗ ನಾವು ಧಾತುಗಳ ಗುಣಲಕ್ಷಣದ ಆಧಾರದ ಮೇಲೆ ವರ್ಗೀಕರಣಗೊಂಡಿರುವಂತಹ ಲೋಹಗಳು ಮತ್ತು ಅಲೋಹಗಳ ಬಗ್ಗೆ ತಿಳಿದುಕೊಳ್ಳೋಣ. ಲೋಹಗಳು ಮತ್ತು ಅಲೋಹಗಳ ಬಗ್ಗೆ ಈಗ ನಾವು ಈ ದಿನ ತಿಳಿದುಕೊಳ್ತಾ ಹೋಗೋಣ. ಮಕ್ಕಳೇ, ನಿಮಗೆ ಗೊತ್ತಿರುವಂತಹ ತಿಳಿದಿರುವಂತಹ ಯಾವುದಾದರೂ ಲೋಹ, ಯಾವುದಾದರೂ ಅಲೋಹಗಳನ್ನ ಹೇಳಿ, ಹೆಸರಿಸಿ ಅಂತ ಹೇಳಿದ್ರೆ ಹೆಸರಿಸುತ್ತೀರ ತಾನೆ? ಹಾಗಾದ್ರೆ ನಿಮಗೆ ಪರಿಚಯ ಇರುವಂತಹ ಕೆಲವು ಧಾತುಗಳನ್ನ ಹೆಸರಿಸ್ತಾ ಹೋಗಿ ಆಗ ನಾವು ಅವುಗಳಲ್ಲಿ ಯಾವುದು ಲೋಹ, ಅಲೋಹ ಅನ್ನುವಂಥದ್ದು ಆ ನಂತರ ಪ್ರತ್ಯೇಕ ಮಾಡ್ತಾ ಹೋಗೋಣ. ಓಕೆನಾ ಮಕ್ಕಳೇ? ಸರಿ, ಈಗ ನೋಡೋಣ. ನೀವೆಲ್ಲರೂ ಸಹ 8ನೇ ತರಗತಿಯ ವಿದ್ಯಾರ್ಥಿಗಳಾಗಿರುವುದರಿಂದ ನಿಮಗೆ ಧಾತುಗಳ ಹೆಸರು ಗೊತ್ತಿದೆ, ಸಂಕೇತವೂ ಸಹ ತಿಳಿದಿದೆ. ಹಾಗಾಗಿ ರಾಸಾಯನಿಕ ಸಂಕೇತ ಗೊತ್ತಿದೆ ತಾನೆ? ಹಾಗಾಗಿ ನಾನು ಈಗ ಇಲ್ಲಿ ಧಾತುಗಳ ಸಂಕೇತಗಳೆಲ್ಲ ಬರೀತಾ ಹೋಗ್ತೀನಿ. ನೀವು ಅವುಗಳನ್ನ ಹೆಸರಿಸುತ್ತಾ ಅವುಗಳನ್ನ ಲೋಹಗಳ್ಯಾವುದು, ಅಲೋಹಗಳ್ಯಾವುದು ಅಂತ ಹೇಳಿ ವರ್ಗೀಕರಣ ಮಾಡ್ತಾ ಹೋಗ್ಬೇಕಾಗುತ್ತೆ. ಓಕೆನಾ ಮಕ್ಕಳೇ? ಸರಿ. ಮೊದಲನೇದಾಗಿ ಒಂದರ ಕೆಳಗೆ ಒಂದು ಬರೀತಾ ಹೋಗ್ತಾ ಇಲ್ಲ, ನಾನು ಹಾಗೆ ಬರೀತಾ ಹೋಗ್ತಾ ಹೋಗ್ತೀನಿ. ಇಲ್ಲಾಂದ್ರೆ ಯಾವುದು ಧಾತುಗಳನ್ನಾದ್ರೂ 118 ಧಾತುಗಳಲ್ಲಿ ನೀವು ಯಾವುದನ್ನಾದ್ರೂ ಸಹ ಬರೀಬಹುದು.
ಸಿಲಿಕಾನ್ ಅನ್ನು ಸಹ ನಾವು ಇಲ್ಲಿ ಬರ್ತಿದ್ದೀವಿ. ಹಾಗೆ ಕ್ಲೋರಿನ್ ಇಲ್ಲಿ ಆರ್ ಹೋಗಿದೆ, ಹಾಗಾಗಿ ಸಿ ಬೇಡ, ಐ ಬರ್ತಿದ್ದೀನಿ. ಇಲ್ಲಿ ನೀವು ಧಾತುಗಳ ಹೆಸರನ್ನ ನೀವೇ ಹೇಳ್ಬೇಕಾಗುತ್ತೆ, ಹಾಗಾಗಿ ನಾನು ಅದನ್ನ ಹಾಗೆ ಇಟ್ಟಿದ್ದೀನಿ, ನೀವು ಹೇಳ್ತಾ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಮತ್ತೆ ಒಂದೊಂದು ಬರೆಯೋಣ, ಇದಕ್ಕೆ ಕರೆಕ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಇಲ್ಲಿ ಕೆಲವು ಧಾತುಗಳನ್ನು ಬರೀತಾ ಯಾವುದನ್ನಾದ್ರೂ ಸಹ ಬರಿತಾ ಹೋಗು. ಹಾಗಾಗಿ ಈಗ ಮಕ್ಕಳೇ ಇಲ್ಲಿರುವಂತಹ ಧಾತುಗಳು ಯಾವುದು ಧಾತು ಲೋಹಗಳು, ಯಾವುದು ಅಲೋಹಗಳು ಅನ್ನುವಂಥದ್ದನ್ನು ನೋಡ್ತಾ ಹೋಗು ವಿದ್ಯಾರ್ಥಿಗಳೇ. ಈಗ ನಾವು ಒಂದೊಂದಾಗಿ ಧಾತುಗಳ ಹೆಸರು ಮತ್ತು ಧಾತುಗಳನ್ನು ನೋಡೋಣ. ಒಂದನೇದಾಗಿ ನಿಕಲ್ Ni, H ಹೈಡ್ರೋಜನ್, ಸಿ ಕಾರ್ಬನ್, Ca ಕ್ಯಾಲ್ಸಿಯಂ, Mn ಮ್ಯಾಂಗನೀಸ್, S ಸಲ್ಫರ್, Ag ಸಿಲ್ವರ್ ಬೆಳ್ಳಿ, ಕಬ್ಬಿಣ ಸಿಲಿಕಾನ್, ಆರ್ಗಾನ್ ನೈಟ್ರೋಜನ್, ಆಕ್ಸಿಜನ್, Au ಬೆಳ್ಳಿ ಚಿನ್ನ, Ag ಬೆಳ್ಳಿ, Au ಚಿನ್ನ ಗೋಲ್ಡ್, ತಾಮ್ರ ಕಾರ್ಬನ್, ನಿಯಾನ್ ಅನ್ನುವಂಥದ್ದು, ಸಿ ಕಾರ್ಬನ್ 2 ಸಲ ಬಂದಿದೆ ಸಿ ಅನ್ನುವಂಥದ್ದು. ಹಾಗಾಗಿ ಇದನ್ನ ನಾವಿಲ್ಲಿ ಇದನ್ನ ಕ್ಲೋರಿನ್ ಮಾಡೋಣ. ಸಿ ಅನ್ನುವಂಥದ್ದು ಇಲ್ಲೂ ಸಿ ಇದೆ, ಇಲ್ಲೂ ಇದೆ, ಹಾಗಾಗಿ ಇದನ್ನು ನಾವು ಕ್ಲೋರಿನ್ ಅನ್ನುವಂಥದ್ದು ಮಾಡೋಣ. ಹಾಗೆ ಸೋಡಿಯಂ ಮತ್ತು ಇಲ್ಲಿ Cl ಮತ್ತೆ ಬಂದಿದೆ, ಅಲ್ಯೂಮಿನಿಯಂ, ಕೋಬಾಲ್ಟ್, ಅಯೋಡಿನ್, ಝೆನಾನ್, ಮೆಗ್ನೀಷಿಯಂ ಮತ್ತು ಕೋಬಾಲ್ಟ್ 2 ಸಲ ರಿಪೀಟ್ ಆಗಿರುವಂಥದ್ದು ರೋಲ್ ಮಾಡೋಣ. ನಿಕಲ್, ಪಾದರಸ, ಬೆಳ್ಳಿ ಹೀಲಿಯಂ ಮತ್ತು ಕ್ರಿಪ್ಟಾನ್. 2 ಸಲ ಬಂದಿರುವಂತಹದನ್ನ ನಾವು ಅಳಿಸಿ ಬೇರೆ ಯಾವುದಾದ್ರೂ ಹಾಕೋಣ. ಕೋಬಾಲ್ಟ್ ಎಲ್ಲ ರಿಪೀಟ್ ಆಗಿದೆ, ಹಾಗಾಗಿ ಇದನ್ನು ನಾವು ಬಳಸೋಣ. ಇದನ್ನು ಅಳಿಸಿ ಯಾವುದನ್ನ ಬರೆಯೋಣ, ಬ್ರೋಮಿನ್ ಅನ್ನ ಬರೆಯೋಣ, ಬ್ರೋಮಿನ್ ಬರೆಯೋಣ. ಸಿಯಲ್ಲೂ ಸಹ ರಿಪೀಟ್ ಆಗಿದೆ, ಇದನ್ನು ಸಹ ಅಳಿಸೋಣ. ಇದನ್ನು ಅಳಿಸಿ ಯಾವುದನ್ನ ಬರೆಯೋಣ, ಯಾವ್ದು ಬರೆಯೋಣ, ಸೋಡಿಯಂ ಅನ್ನು ಬರೆಯುವುದು, ಪೊಟ್ಯಾಷಿಯಂ. ಸೋಡಿಯಂ ಬರ್ತಿದ್ದೀವಿ, ಹಾಗಾಗಿ ಪೊಟ್ಯಾಷಿಯಂ ಅನ್ನ ಬರೆಯೋಣ. ವಿದ್ಯಾರ್ಥಿ, ಈಗ ನಾವು ಇಲ್ಲಿ ಇರುವಂತಹ ಇದು ಆವರ್ತ ಪುಸ್ತಕದಲ್ಲೇ ಕಂಡು ಬರುವಂತಹ ಕೆಲವು ಧಾತುಗಳನ್ನು ಇಲ್ಲಿ ನಾವು ಬರೆದಿದ್ದೀವಿ. ಈ ಧಾತುಗಳಲ್ಲಿ ಯಾವುದು ಲೋಹ ಯಾವುದು ಅಲೋಹ ಅನ್ನುವಂತಹದನ್ನ ನಾವು ಹಾಗೆ ನಮ್ಮ ಜ್ಞಾನಕ್ಕೆ ಅನುಗುಣವಾಗಿ ಇದುವರೆಗೆ ಕಲಿತಿರುವಂತಹ ತಿಳುವಳಿಕೆಯ ಆಧಾರದ ಮೇಲೆ ಯಾವುದನ್ನ ಲೋಹ ಮತ್ತು ಅಲೋಹ ಅಂತ ಹೇಳಿ ನಿಮಗೆ ಪ್ರತ್ಯೇಕಿಸಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ನೀವು ಇಲ್ಲಿ ಪರೀಕ್ಷೆ ಮಾಡಬಹುದು. ನಿಮ್ಮ ಜ್ಞಾನವನ್ನು ಬಳಸಿ ನೀವಿಲ್ಲಿ ಲೋಹ ಯಾವುದು ಅಲೋಹ ಯಾವುದು ಅಂತ ಹೇಳಿ ಪ್ರತ್ಯೇಕ ಮಾಡಲಿಕ್ಕೆ ಸಾಧ್ಯ ಇದೆ. ಮಕ್ಕಳ ಈ ಪ್ರಯತ್ನವನ್ನು ಸಹ ನೀವು ಮಾಡ್ತಾ ಮನೆ ಅರ್ಥ ಆಗ್ತಿದೆಯಲ್ಲ. ಈಗ ನನ್ನ ಜೊತೆ ನೀವು ಸಹ ಪ್ರಯತ್ನಿಸಿ, ಆಗ ನಿಮಗೆ ಗೊತ್ತಾಗುತ್ತೆ ನೀವು ಹೇಳ್ತಾ ಇರೋದು ಸರಿ ಇದೆಯಾ, ಹಾಗಾದ್ರೆ ನೀವು ಇದನ್ನ ಲೋಹ ಅಂತ ಹೇಳಿ ವರ್ಗೀಕರಣ ಮಾಡಿ ಸರಿ ಇದೆಯಾ, ಅಥವಾ ಇದನ್ನ ಅಲೋಹ ಅಂತ ಹೇಳಿ ವರ್ಗೀಕರಿಸಿದ್ದು ಸರಿ ಇದೆಯಾ ಅಂತ ಹೇಳಿ ನೀವು ಮಕ್ಕಳೇ ಈಗ ಒಂದು ಸಲ ಇದನ್ನ ವರ್ಗೀಕರಣ ಮಾಡ್ಕೊಂಡು ಇದನ್ನು ನೋಡ್ಕೊಳ್ಳಿ. ಆ ನಂತರ ವರ್ಗೀಕರಿಸಿದ್ದೀರಾ ಅಂತ ಅಂದುಕೊಳ್ತೀನಿ ಮನಸ್ಸಲ್ಲಿ. ಈಗ ನೀವು ಅದಕ್ಕೆ ಸರಿ ತಪ್ಪೆ ಅನ್ನುವಂಥದ್ದನ್ನ ಈಗ ಪರೀಕ್ಷಿಸ್ತೀವಿ. ನಿಕಲ್ ಲೋಹ, ಮ್ಯಾಂಗನೀಸ್ ಲೋಹ, ಎಸ್ ಅದೇನಿದು ಅಲೋಹ. ಬೆಳ್ಳಿ ಲೋಹ, ಕಬ್ಬಿಣ ಲೋಹ, ಸಿಲಿಕಾನ್ ಮೆಟಲಾಯ್ಡ್ ಗುಂಪಿಗೆ ಬರುತ್ತೆ, ಆರ್ಗಾನ್ ಅಲೋಹ, ಹೈಡ್ರೋಜನ್, ನೈಟ್ರೋಜನ್, ಆಕ್ಸಿಜನ್ ಅಲೋಹಗಳು, ಚಿನ್ನ, ತಾಮ್ರ ಲೋಹಗಳು, ಕಾರ್ಬನ್ ಅಲೋಹ, ನಿಯಾನ್ ಅಲೋಹಗಳು, ಕ್ಲೋರಿನ್ ಅಲೋಹ, ಸೋಡಿಯಂ ಲೋಹ, ಪೊಟ್ಯಾಷಿಯಂ ಲೋಹ, ಅಲ್ಯೂಮಿನಿಯಂ ಲೋಹ, ಕೋಬಾಲ್ಟ್ ಲೋಹ, ಅಯೋಡಿನ್ ಸಹ ಅದು ಒಂದು ಅಲೋಹ. ಹಾಗೆ ಝೆನಾನ್ ಸಹ ಅಲೋಹ. ಕ್ಯಾಲ್ಸಿಯಂ ಲೋಹ, ಮೆಗ್ನೀಷಿಯಂ ಲೋಹ, ಬ್ರೋಮಿನ್ ಅಲೋಹ, ನಿಕಲ್ ಲೋಹ, ಪಾದರಸ ಲೋಹ, ಹೀಲಿಯಂ ಅಲೋಹ, ಕ್ರಿಪ್ಟಾನ್ ಅಲೋಹ. ಅದಲ್ಲದೆ ಬಹಳಷ್ಟು ಇಲ್ಲಿ ನಾವು ಅಲೋಹಗಳನ್ನು ಹೆಚ್ಚಾಗಿ ಬರೆದಿದ್ದೇನೆ. ಯಾಕೆಂದ್ರೆ ಲೋಹಗಳ ಸಂಖ್ಯೆ, ಲೋಹಗಳನ್ನು ಹೆಸರಿಸಿ ಅಂತ ಹೇಳಿದ್ರೆ ಬಹಳಷ್ಟು ಲೋಹಗಳನ್ನು ಸುಲಭವಾಗಿ ಹೆಸರಿಸ್ತೀರ, ಹಾಗಾಗಿ ಅಲೋಹಗಳನ್ನು ಇಲ್ಲಿ ಹೆಚ್ಚಾಗಿ ನಾವು ಬರ್ತಿದ್ವಿ. ಹಾಗೆ ನೀವು ಮಕ್ಕಳೇ ಪಿರಿಯಾಡಿಕ್ ಟೇಬಲ್ ಅನ್ನು ಅಥವಾ ಆವರ್ತ ಪುಸ್ತಕವನ್ನ ಬಳಸಿ ಮಕ್ಕಳೇ ಲೋಹಗಳು ಮತ್ತು ಅಲೋಹಗಳನ್ನ 20 ಲೋಹಗಳನ್ನ
ಮತ್ತು 20 ಅಲೋಹಗಳನ್ನು ನೀವು ಪಟ್ಟಿ ಮಾಡುವಂಥದ್ದು ಸಹ ಈ ಪಠ್ಯದಲ್ಲಿನ ಚಟುವಟಿಕೆಯಾಗಿ ನೀವು ಅದನ್ನು ತೆಗೆದುಕೊಂಡು ಮಾಡಬೇಕಾಗುತ್ತೆ. ವಿದ್ಯಾರ್ಥಿಗಳು, ಈ ದಿನ ನಾವು ಲೋಹ ಮತ್ತು ಅಲೋಹಗಳ ಭೌತ ಗುಣಗಳನ್ನು ತಿಳಿದುಕೊಳ್ಳೋಣ. ಉದಾಹರಣೆಯಲ್ಲಿ ಈಗ ನಾವು ತಿಳಿದಿದ್ದೀವಿ ಲೋಹಗಳು ಯಾವುದು ಮತ್ತು ಅಲೋಹಗಳು ಯಾವುದು. ಲೋಹ ಮತ್ತು ಅಲೋಹಗಳ ಭೌತ ಗುಣಗಳನ್ನ ಈ ದಿನದ ಪಾಠದಲ್ಲಿ ನಾವು ತಿಳಿದುಕೊಳ್ಳೋಣ. ಇದನ್ನ ಪಿರಿಯಾಡಿಕ್ ಟೇಬಲ್ ಇರುವುದರಿಂದ ಇವುಗಳನ್ನು ನೀವು ಸುಲಭವಾಗಿ ಪಿರಿಯಾಡಿಕ್ ಟೇಬಲ್ ನೋಡಿ ಲೋಹ ಮತ್ತು ಅಲೋಹಗಳನ್ನು ಬರೆಯುವಂತವರಾಗ್ತೀರಾ. ಹಾಗಾಗಿ ನೀವೀಗ ಇದನ್ನ ಲೋಹಗಳು ಮತ್ತು ಅಲೋಹಗಳ ಗುಣಗಳನ್ನ ಭೌತ ಗುಣಗಳನ್ನ ಈಗ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಇದರಿಂದ ಪಾಠನೇ ನಿಮಗೆ ಗೊತ್ತಾಗಿದೆ, ವಸ್ತುಗಳು ಲೋಹಗಳು ಮತ್ತು ಅಲೋಹಗಳು, ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅನ್ನುವಂತಹದ್ದು. ಈಗ ನೋಡ್ತಾ ಹೋಗೋಣ, ಲೋಹಗಳು ಅಂದ್ರೆ ಇವುಗಳ ಭೌತ ಗುಣಗಳು ಹೇಗಿವೆ ಅನ್ನೋದು. ವಿದ್ಯಾರ್ಥಿ, ಲೋಹಗಳು ಮತ್ತು ಅಲೋಹಗಳು ಸ್ವಲ್ಪ ಕೆಳಗೆ ಬರ್ತಿದ್ದೀನಿ. ಅಲೋಹಗಳು, ಲೋಹಗಳು ಅಂತ ಹೇಳಿದ್ರೆ ಮೆಟಲ್ಸ್ ಅಂತ ಹೇಳಿ ಕರಿತೀವಿ, ಅಲೋಹಗಳು ಅಂತ ಹೇಳಿದ್ರೆ ನಾನ್ ಮೆಟಲ್ಸ್ ಅಂತ ಹೇಳಿ ಕರಿತೀವಿ. ಈಗ ಒಂದೊಂದು ಗುಣವನ್ನ ನೋಡ್ತಾ ಹೋಗೋಣ. ಲೋಹಗಳ ಗುಣಗಳು ನಿಮಗೆ 7ನೇ ತರಗತಿಯಲ್ಲೂ ಪರಿಚಯ ಇರುತ್ತೆ. ಜೊತೆಗೆ ಪಠ್ಯದಲ್ಲಿ ನೀವು ಅಧ್ಯಯನ ಮಾಡಿ ಲೋಹಗಳ ಗುಣಗಳನ್ನ ಅರಿಯುವಂತದಕ್ಕಿಂತ ಹೆಚ್ಚಾಗಿ ದಿನನಿತ್ಯ ಜೀವನದಲ್ಲಿ ಲೋಹಗಳ ಪರಿಚಯ ಇದ್ದೇ ಇದೆ. ಅವುಗಳ ಗುಣವೂ ಸಹ ನಿಮಗೆ ಅದರ ಬಗ್ಗೆ ಪರಿಚಯ ಇದ್ದೇ ಇದೆ. ಹಾಗಾಗಿ ಈ ದಿನನಿತ್ಯ ಜೀವನದಲ್ಲಿ ಬಳಸುವಂತಹ ಲೋಹಗಳನ್ನ ಪಟ್ಟಿ ಮಾಡಿ ಅಂತ ಹೇಳಿದಾಗ ನೀವು ಹೇಳ್ತಾ ಹೋಗ್ತೀರಿ. ಹೇಳಿ ನೋಡೋಣ, ಒಂದೆರಡು ಲೋಹ ಹೇಳ್ತೀರಾ. ಅಲ್ಯೂಮಿನಿಯಂ ಅನ್ನ ಬಳಸ್ತೀವಿ, ಕಬ್ಬಿಣವನ್ನ ಬಳಸ್ತೀವಿ, ತಾಮ್ರವನ್ನ ಬಳಸ್ತೀವಿ, ಮೆಗ್ನೀಷಿಯಂ ಅನ್ನ ಬಳಸ್ತೀವಿ, ಬೆಳ್ಳಿಯನ್ನ ಬಳಸ್ತೀವಿ, ಚಿನ್ನ ಬಳಸ್ತೀವಿ, ಕಬ್ಬಿಣವನ್ನ ಬಳಸುವಂಥದ್ದು. ಇವುಗಳನ್ನ ನೀವು ಹೇಳ್ತಾ ಹೋಗ್ತೀರ, ಪಟ್ಟಿ ಮಾಡ್ತಾ ಹೋಗ್ತೀರಿ. ಈಗ ಆ ಲೋಹಗಳ ಗುಣಗಳು ಏನು, ಅಂತಹ ಲೋಹಗಳಲ್ಲಿ ಇರುವಂತಹ ಸಾಮಾನ್ಯ ಗುಣಗಳೇನು ಅನ್ನುವಂತಹದನ್ನ ಈಗ ನಾವು ಪಟ್ಟಿ ಮಾಡ್ತಾ ಹೋಗೋಣ. ವಿದ್ಯಾರ್ಥಿಗಳು, ಮೊದಲನೇ ನಿಮ್ಮ ಪಠ್ಯ ಪುಸ್ತಕದಲ್ಲೇ ಒಂದು ಪ್ರಶ್ನೆಯನ್ನ ಕೇಳಿದರೆ, ನೀವು ಕಮ್ಮಾರ ಕೆಲಸ ಮಾಡುವಂತಹ ಸಮಯದಲ್ಲಿ ಅವರು ಕಬ್ಬಿಣವನ್ನ ಕಬ್ಬಿಣವನ್ನ ಕುಟ್ಟುವಂತಹದನ್ನ, ಚೆನ್ನಾಗಿ ಕಾಸಿ ಕುಟ್ಟುವಂತಹದನ್ನ ನೀವು ವೀಕ್ಷಣೆ ಮಾಡಿರ್ತೀರಾ. ಗುದ್ದಲಿಯನ್ನು ಮಾಡುವುದಾಗ್ಲಿ, ಕತ್ತಿಯನ್ನ ಮಾಡುವಂತಹದ್ದಾಗ್ಲಿ, ಈ ತರದ ಕಬ್ಬಿಣದ ವಸ್ತುಗಳನ್ನ ಕುಲುಮೆಯಲ್ಲಿ ತಯಾರು ಮಾಡುವಂತಹದನ್ನ ವೀಕ್ಷಣೆ ಮಾಡಿರ್ತೀರಾ. ಆ ಕಬ್ಬಿಣವನ್ನ ಕುಟ್ಟಿ ಅದನ್ನ ಒಂದು ನಿರ್ದಿಷ್ಟ ಕಾಯಿಸಿ, ಆ ನಂತರ ಕುಟ್ಟಿ ಅದನ್ನ ಒಂದು ನಿರ್ದಿಷ್ಟ ಆಕಾರಕ್ಕೆ ತರುವಂತಹದನ್ನ ನೀವೆಲ್ಲರೂ ಸಹ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಾಗಿರೋದ್ರಿಂದ ಹಾಗಾಗಿ ನೀವು ಇನ್ನೂ ಸಹ ಅದನ್ನ ಖಂಡಿತ ಒಂದಲ್ಲ ಒಂದು ಕಡೆಗೆ ವೀಕ್ಷಣೆ ಮಾಡಿದ್ದೀವಿ. ಹಾಗಾದ್ರೆ ಈಗ ನಾವು ಆ ಕಬ್ಬಿಣವನ್ನ ಕುಟ್ಟುವಂತಹದ್ದು ನೋಡಿದಾಗ ಕಾಯಿಸದೆ ಹಾಗೆ ಕುಟ್ಟಿದ್ರೆ ಕಬ್ಬಿಣ ನಾವು ಅದನ್ನ ಬೇಕಾದ ಆಕಾರಕ್ಕೆ ಅದನ್ನ ಬದಲಾಯಿಸಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನ ಯೋಚನೆ ಮಾಡಿದಾಗ ನೀವು ಹೇಳ್ತೀರಾ ಕಬ್ಬಿಣ ತುಂಬಾ ಗಟ್ಟಿ ಇರುತ್ತೆ, ಕಠಿಣವಾಗಿರುತ್ತೆ ಅಂತ. ಹಾಗಾಗಿ ಇಲ್ಲ ಆಗಿದ್ರೆ ಈಗ ನೀವು ಶಾಲೆಯಲ್ಲಿ ಇರುವಂತಹ ಕಿಟಕಿ ಸರಳುಗಳು, ಅವೆಲ್ಲ ಕಿಟಕಿ ಅಥವಾ ಡೆಸ್ಕಲ್ಲಿ ಇರುವಂತಹ ಕಬ್ಬಿಣ, ಇವುಗಳೆಲ್ಲವೂ ಸಹ ಎಷ್ಟು ಸ್ಟ್ರಾಂಗ್ ಆಗಿದೆ, ಎಷ್ಟು ಕಠಿಣವಾಗಿದೆ ಅನ್ನುವಂಥದ್ದನ್ನ ಬೀಗ, ಈ ತರದ ಬಹಳಷ್ಟು ವಸ್ತುಗಳನ್ನ ನೀವು ಗಮನಿಸಿರ್ತೀರ. ಬೀಗಗಳಲ್ಲಿ ಈಗ ಕೆಲವು ಕಬ್ಬಿಣದ ಸ್ಥಾನದಲ್ಲಿ ಇನ್ನು ಮಿಶ್ರಲೋಹಗಳು ಸಹ ಕೆಲವು ಬಂದಿದೆ. ಅಂದ್ರೆ ಕಬ್ಬಿಣ ಅತ್ಯಂತ ಕಠಿಣವಾದಂತಹ ಲೋಹ ಅಂತ ಹೇಳಿ ನೀವು ತಿಳಿದಿದ್ದೀರಾ. ಹಾಗೆ ಲೋಹಗಳಿಗೆ ಬಂದ್ರೆ, ಕಬ್ಬಿಣ ಅಲ್ಲದೆ ಲೋಹಗಳಿಗೆ ಬಂದ್ರೆ ಬಹಳಷ್ಟು ಲೋಹಗಳೇನಾಗಿರುತ್ತೆ, ಕಠಿಣವಾಗಿರುತ್ತೆ ಅನ್ನುವಂಥದ್ದು ನಿಮಗೆ ಪರಿಚಯ ಇದೆ. ಹಾಗಾಗಿ ಇದನ್ನ ಅರಿತಿರುವಂತಹ ಲೋಹಗಳ ಒಂದು ಗುಣವನ್ನ ನೋಡೋಣ. ಈಗ ಲೋಹಗಳು ಏನಾಗಿರುತ್ತೆ, ಕೊಠಡಿಯ ಉಷ್ಣತೆಯಲ್ಲಿ ಯಾವ ರೂಪದಲ್ಲಿ ಇರುತ್ತೆ, ಲೋಹಗಳು ಕೊಠಡಿಯ ಉಷ್ಣತೆಯಲ್ಲಿ ಏನಾಗಿರುತ್ತೆ, ಕಠಿಣವಾಗಿರುತ್ತೆ. ಜೊತೆಗೆ ಯಾವ ಸ್ಥಿತಿಯಲ್ಲಿ ಇರುವಂತಹದ್ದಾಗಿರುತ್ತೆ ಲೋಹಗಳು ಕಠಿಣವಾಗಿರುವಂತಹದ್ದನ್ನ ನೀವು ಅರ್ತಿದ್ದೀರಾ. ಜೊತೆಗೆ ಅದರ ಸ್ಥಿತಿ ಅನ್ನುವಂಥದ್ದು ಭೌತಿಕವಾಗಿ ಭೌತ ಸ್ಥಿತಿ, ಯಾವ ಫಿಸಿಕಲ್ ಕಂಡೀಷನ್ ಯಾವ ಸ್ಥಿತಿಯಲ್ಲಿ ಇರುತ್ತೆ ಅಂತ ಹೇಳಿದಾಗ ಸಾಮಾನ್ಯವಾಗಿ ಚಿನ್ನ, ಬೆಳ್ಳಿ, ತಾಮ್ರ, ಅಲ್ಯೂಮಿನಿಯಂ, ಮೆಗ್ನೀಷಿಯಂ, ಕೋಬಾಲ್ಟ್ ಇವೆಲ್ಲವೂ ಸಹ ಯಾವ ಸ್ಥಿತಿಯಲ್ಲಿ ಕಂಡು ಬರುತ್ತೆ ಅಂತ ಕೇಳಿದಾಗ ಹೇಳ್ತೀರಾ ನೀವು, ಲೋಹಗಳು ಸಾಮಾನ್ಯವಾಗಿ ಕೊಠಡಿಯ ಉಷ್ಣತೆಯಲ್ಲಿ ಯಾವ ಸ್ಥಿತಿಯಲ್ಲಿ ಇರುತ್ತೆ, ಘನ ಸ್ಥಿತಿಯಲ್ಲಿ ಇರುತ್ತೆ ಅನ್ನುವಂಥದ್ದು ಸಹ ನೀವು ಅರ್ಥ. ಹಾಗಾದ್ರೆ ಘನ ಸ್ಥಿತಿಯಲ್ಲಿ ಇರುವಂತಹ ಈ ಲೋಹಗಳೇನಿದೆ
ಹಾಗಾದ್ರೆ ಆ ಲೋಹಗಳಲ್ಲದೆ ನಮಗೆ ಇರುವಂತಹ ಲೋಹಗಳಲ್ಲಿ ಸಾಮಾನ್ಯವಾಗಿ ಬಹಳಷ್ಟು ಲೋಹಗಳು ಇಲ್ಲ, ಲೋಹಗಳು ಘನ ಸ್ಥಿತಿಯಲ್ಲಿರುತ್ತೆ. ಆದ್ರೆ ದ್ರವ ಸ್ಥಿತಿಯಲ್ಲಿರುವಂತಹ ಲೋಹ ಅಂತ ಹೇಳಿದ್ರೆ ಪಾದರಸ ಮತ್ತು ಗ್ಯಾಲಿಯಂ. ಪಾದರಸ ಅನ್ನುವಂತಹದ್ದು ದ್ರವ ರೂಪದಲ್ಲಿ ಇರುವಂತಹ ಲೋಹ. ಉಷ್ಣತಾ ಮಾಪಕದ ತುದಿಯಲ್ಲಿ, ಉಷ್ಣತಾ ಮಾಪಕದ ಬೆರಡೆಯ ತುದಿಗೆ ಕೆಳಭಾಗದಲ್ಲಿ ಒಳಗಿನ ಉಷ್ಣತಾ ಮಾಪಕದ ಒಳಗಿನ ಗಾಜಿನ ಕೊಳವೆಯ ಒಳಗಡೆ ಉಷ್ಣತೆಯನ್ನ ಸೂಚಿಸಲಿಕ್ಕೆ ಅದನ್ನ ಬಳಸುವಂತಹ ಲೋಹದ ದ್ರವ ಲೋಹ ಯಾವುದಪ್ಪ ಅಂತ ಹೇಳಿದ್ರೆ ಪಾದರಸ. ಹಾಗಾಗಿ ಪಾದರಸವನ್ನು ಹೊರತುಪಡಿಸಿ ಇನ್ನೆಲ್ಲ ಲೋಹಗಳು ಕೊಠಡಿಯ ಉಷ್ಣತೆಯಲ್ಲಿ ಏನಾಗಿರುತ್ತೆ, ಘನ ರೂಪದಲ್ಲಿರುತ್ತೆ. ಹಾಗಾಗಿ ಲೋಹಗಳು ಕೊಠಡಿಯ ಉಷ್ಣತೆಯಲ್ಲಿ ಯಾವ ಸ್ಥಿತಿಯಲ್ಲಿ ಇರುತ್ತೆ ಮಕ್ಕಳೇ? ಘನ ಸ್ಥಿತಿಯಲ್ಲಿ ಇರುತ್ತದೆ. ಯಾವ ಲೋಹ ಘನ ಸ್ಥಿತಿಯಲ್ಲಿ ಇರುವುದಿಲ್ಲ? ಯಾವುದು ಘನ ಸ್ಥಿತಿಯಲ್ಲಿ ಇಲ್ಲ? ಎಲ್ಲಾ ಲೋಹಗಳು ಕೊಠಡಿಯ ಉಷ್ಣತೆಯಲ್ಲಿ ಘನ ಸ್ಥಿತಿಯಲ್ಲಿ ಇರುತ್ತಾ? ಆದ್ರೆ ಯಾವುದನ್ನ ಹೊರತುಪಡಿಸಿ? ಪಾದರಸವನ್ನ ಹೊರತುಪಡಿಸಿ. ಪಾದರಸದ ಸಂಕೇತ ಏನು? ಧಾತುವಿನ ಸಂಕೇತ Hg. ಪಾದರಸವನ್ನ ಹೊರತುಪಡಿಸಿ ಉಳಿದ ಲೋಹಗಳು ಎಲ್ಲವೂ ಸಹ ಯಾವ ರೂಪದಲ್ಲಿರುತ್ತೆ? ಘನ ರೂಪದಲ್ಲಿರುತ್ತೆ ಅನ್ನುವಂಥದ್ದು. ಮತ್ತು ನಿಮಗಾಗಲೇ ಗೊತ್ತೇ ಇದೆ, ಲೋಹಗಳು ಅತ್ಯಂತ ಮೃದುವಾಗಿರುತ್ತೆ. ಕಬ್ಬಿಣ, ಅಲ್ಯೂಮಿನಿಯಂ ಅವುಗಳನ್ನೆಲ್ಲ ನೀವು ಸುಲಭವಾಗಿ ಮುರಿಬಲ್ಲರ. ಮನೆಯಲ್ಲಿರುವಂತಹ ತಾಮ್ರದ ಪಾತ್ರೆ, ಅಲ್ಯೂಮಿನಿಯಂ ಪಾತ್ರೆ, ಕಬ್ಬಿಣದ ಸರಳು ಸುಲಭವಾಗಿ ನೀವು ಮುರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದೆ. ಹಾಗಾಗಿ ಲೋಹಗಳು ಸಹ ಏನಾಗಿರುತ್ತೆ? ಕಠಿಣವಾಗಿರುವಂತದ್ದಾಗಿರುತ್ತೆ. ಲೋಹಗಳು ಏನಾಗಿರುತ್ತೆ? ಕಠಿಣವಾಗಿರುತ್ತದೆ ಅನ್ನುವಂಥದ್ದನ್ನ ಗೊತ್ತಿರುತ್ತದೆ. ದಿನನಿತ್ಯ ನೋಡುವಂತಹ ಲೋಹಗಳನ್ನ ಗುರುತಿಸಿ ಲೋಹಗಳ ಸಾಮಾನ್ಯ ಗುಣಗಳನ್ನ ಅರಿತಿದ್ದೇವೆ. ಹಾಗೆ ಮತ್ತೊಂದು ಗುಣವನ್ನು ವೀಕ್ಷಿಸೋದಾದ್ರೆ ಇನ್ನ ಯಾವ ಗುಣ ನೀವು ವೀಕ್ಷಿಸಿದ್ದೀರಿ? ತಾಮ್ರದ ಕೊಡ, ತಾಮ್ರದ ಚಮು, ತಾಮ್ರದ ಪಾತ್ರೆಗಳ ಉಜ್ಜಿಟ್ಟಾಗ, ಅದನ್ನ ಹುಣಸೆಹಣ್ಣು ಉಪ್ಪು ಹಾಕಿ ಚೆನ್ನಾಗಿ ಉಜ್ಜಿಟ್ಟಾಗ ಅದು ಅತ್ಯಂತ ಹೊಳಪಿನಿಂದ ಚೆನ್ನಾಗಿ ಕಾಣಿಸ್ತಾ ಇದೆ. ಆಭರಣಗಳಾಗಿ ಚಿನ್ನ ಅಥವಾ ಬಂಗಾರವನ್ನ ಬಳಸ್ತೀವಿ. ಯಾಕೆ ಆಭರಣವಾಗಿ ಅದನ್ನ ಬಳಸ್ತೀವಿ? ಹೊಳಪಿನಿಂದ ಕೂಡಿರುತ್ತೆ ಅನ್ನುವಂಥದ್ದಲ್ಲದೆ ಇತರ ಯಾವುದೇ ಗಾಳಿ, ನೀರಿನೊಡನೆ ಯಾವುದೇ ರೀತಿಯಲ್ಲಿ ಅದು ವರ್ತಿಸೋದಿಲ್ಲ, ಅಂದ್ರೆ ಕಪ್ಪು ಆಗೋದಿಲ್ಲ ಅನ್ನುವಂತಹ ಕಾರಣಕ್ಕೆ. ಜೊತೆಯಲ್ಲಿ ಅದು ಅತ್ಯಂತ ಹೊಳಪಿನಿಂದ ಕೂಡಿರುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಲೋಹಗಳನ್ನು ತೆಗೆದುಕೊಂಡ್ರೆ ಚಿನ್ನ, ಬೆಳ್ಳಿ, ತಾಮ್ರ, ಅಲ್ಯೂಮಿನಿಯಂ ಇವೆಲ್ಲವೂ ಸಹ ಬಹಳಷ್ಟು ಲೋಹಗಳೇನಾಗಿರುತ್ತೆ? ಹೊಳಪಿನಿಂದ ಕೂಡಿರುತ್ತೆ ಅನ್ನುವಂಥದ್ದು ನೋಡಿದ್ದೀರಾ, ವೀಕ್ಷಣೆ ಮಾಡಿದ್ದೀರಾ. ಆಭರಣಗಳ ರೂಪದಲ್ಲಿ ಚಿನ್ನವನ್ನ, ಬೆಳ್ಳಿಯನ್ನ ಸಹ ಬಳಸಿದ್ದೀರಾ. ಕೆಲವು ಲೋಹಗಳನ್ನ, ಹೊಳಪಿನಿಂದ ಕೂಡಿರುವ ಲೋಹಗಳನ್ನ ವೀಕ್ಷಿಸಿದ್ದೀರಾ. ಹಾಗಾಗಿ ಲೋಹಗಳು ಯಾವುದರಿಂದ ಕೂಡಿರುತ್ತೆ? ಹೊಳಪಿನಿಂದ ಕೂಡಿರುತ್ತೆ. ಲೋಹಗಳು ಹೊಳಪಿನಿಂದ ಕೂಡಿರುತ್ತೆ ಅನ್ನುವಂಥದ್ದು. ಹಾಗೆ ಮುಂದಿನ ಪಾಯಿಂಟ್, ಮುಂದಿನ ಯಾವ ಗುಣವನ್ನ ಕಾಣಬಹುದು ನಾವು ಲೋಹಗಳಲ್ಲಿ ಅಂತ ಹೇಳಿದ್ರೆ ಯಾವ ಗುಣವನ್ನ ನೋಡ್ಲಿಕ್ಕೆ ಸಾಧ್ಯ? ಲೋಹಗಳನ್ನ ನೆನಪು ಮಾಡ್ಕೊಳ್ತಾ ಹೋಗಿ ಯಾವ ಗುಣಗಳನ್ನ ನೋಡ್ಬೋದು? ಮನೆಯಲ್ಲಿ ಆಗಲಿ ಅಥವಾ ಶಾಲೆಗಳಲ್ಲಿ ಆಗಲಿ ನೀವು ಎಲ್ಲೆಲ್ಲಿ ಲೋಹಗಳನ್ನ ಬಳಸ್ತಾ ಇದ್ದೀವಿ, ಎಲ್ಲ ಯಾವ ಕೆಲಸಗಳಿಗೆ ಅಥವಾ ಎಲ್ಲಿ ಆ ಲೋಹದ ಸಾಮಗ್ರಿಗಳನ್ನ ಯಾವ ಸ್ಥಿತಿಯಲ್ಲಿ ಬಳಸ್ತಾ ಇದ್ದೀವಿ ಅಂತ ಹೇಳಿ ನೋಡಿದಾಗ, ಯಾವ ರೂಪದಲ್ಲಿ ಬಳಸ್ತಾ ಇದ್ದೀವಿ ಅಂತ ನೋಡಿದಾಗ ನೀವು ಅದನ್ನ ಗಮನಿಸಿರ್ತೀರಾ. ಕೆಲವು ಲೋಹಗಳು ನಾವು ಬಹಳಷ್ಟು ಕಡೆಗಳಲ್ಲಿ ಬಳಸ್ತಾ ಹೋಗ್ತೀವಿ. ಅಡಿಗೆ ಮನೆಯಲ್ಲಿ ನಾವು ಲೋಹಗಳನ್ನ ಪಾತ್ರೆಗಳ ರೂಪದಲ್ಲಿ ಬಳಸಿ ನಾವು ಅದನ್ನ ಅಡಿಗೆಗೆ ಬಳಸ್ತಾ ಇದ್ದೀವಿ. ಅಡುಗೆ ಪಾತ್ರೆಗಳ ರೂಪದಲ್ಲಿ ಅಡುಗೆ ಪಾತ್ರೆಗಳನ್ನ ತಯಾರಿಕೆಯಲ್ಲಿ ನಾವು ಲೋಹಗಳನ್ನ ಬಳಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ಲೋಹಗಳನ್ನ ಅಡಿಗೆ ಪಾತ್ರೆ ಅಲ್ಲದೆ ತಟ್ಟೆಗಳನ್ನ, ನಾವೀಗ ಊಟ ಮಾಡಲಿಕ್ಕೆ ತಟ್ಟೆ, ಅಡಿಗೆ ಪಾತ್ರೆಗಳನ್ನ ಮುಚ್ಚಲಿಕ್ಕೆ ತಟ್ಟೆ, ಅಡಿಗೆ ಆಹಾರ ಪದಾರ್ಥಗಳನ್ನ ಬಳಸಲಿಕ್ಕೆ ಆಗಿರ್ಬೋದು, ಅಥವಾ ಇತರ ಎಲ್ಲ ಕಡೆಯಲ್ಲಿ ಅಡಿಗೆಗಳು ಬೇರೆ ಎಲ್ಲ ಕಡೆಯಲ್ಲಿಯೂ ಸಹ ನಾವು ಲೋಹಗಳನ್ನ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಕರೆಂಟಿನ ವೈರನ್ನ ನೋಡ್ತಾ ಹೋಗ್ತೀರಾ, ತಂತಿಗಳನ್ನ ನೋಡ್ತಾ ಹೋಗ್ತೀರಾ, ತಟ್ಟೆಗಳನ್ನ ನೋಡ್ತಾ ಹೋಗ್ತೀರಾ. ವಿಭಿನ್ನ ಆಕೃತಿಯ ತಟ್ಟೆಗಳನ್ನ, ವೈವಿಧ್ಯಮಯವಾಗಿರುವಂತಹ ತಟ್ಟೆಗಳನ್ನ, ಆಕಾರಗಳನ್ನ ಮತ್ತು ಅವುಗಳ ಒಂದು ಚಿತ್ತಾರವನ್ನ ಸಹ ಅವುಗಳನ್ನ ವೀಕ್ಷಣೆ ಮಾಡಿರ್ತೀರ. ವಿವಿಧ ಬಗೆಯ ಆಕಾರದಲ್ಲಿರುವಂತಹ, ಡಿಸೈನ್ ನಲ್ಲಿರುವಂತಹ ತಟ್ಟೆಗಳನ್ನ ವೀಕ್ಷಣೆ ಮಾಡಿರ್ತೀರ. ಇವೆಲ್ಲವೂ ಸಹ
ಅಂದ್ರೆ ಕೆಲವು ಲೋಹಗಳು ತಂತಿಯ ರೂಪದಲ್ಲಿರುತ್ತೆ, ಕೆಲವು ಲೋಹಗಳು ಪುಟ್ಟಿದ ಒಂದು ರೀತಿಯಲ್ಲಿ ತೆಳುವಾದಂತಹ ಹಾಳೆಯ ರೂಪದಲ್ಲಿಯೂ ಸಹ ಇರುತ್ತೆ, ತಟ್ಟೆಯ ರೂಪದಲ್ಲಿಯೂ ಸಹ ಇರುತ್ತೆ. ಈ ರೀತಿ ರೂಪಗಳೇನಿದೆ, ತಂತಿಯ ರೂಪದಲ್ಲಿ ಇರುವಂತಹದ್ದು, ಹಾಳೆಯ ರೂಪದಲ್ಲಿ ಇರುವಂತಹದ್ದು ಲೋಹಗಳನ್ನ ದಿನನಿತ್ಯ ಜೀವನದಲ್ಲಿ ನೋಡ್ತೀವಿ. ಹಾಗೆ ಆಭರಣಗಳ ತಯಾರಿಕೆಯಲ್ಲಿಯೂ ಸಹ ತಂತಿಯ ರೂಪದಲ್ಲಿ ತೆಳುವಾದಂತಹ ಸರದ ರೂಪದಲ್ಲಿ ತೆಳುವಾಗಿಯೂ ಸಹ ಆಭರಣದಲ್ಲಿ ಅವುಗಳನ್ನ ನಾವು ಲೋಹವನ್ನ ಆ ರೂಪದಲ್ಲಿ ಬಳಸಲಿಕ್ಕೆ ಸಾಧ್ಯ ಆಗ್ತವೆ. ಹಾಗೆ ವಿವಿಧ ಡಿಸೈನ್ ಅನ್ನ ಮಾಡಬೇಕಾದ್ರೆ ಎಲೆ, ಆಕೃತಿ, ಓಲೆ ಆ ತರದೆಲ್ಲ ಮಾಡಬೇಕಾದ್ರೂ ಸಹ ಅವುಗಳನ್ನ ಕುಟ್ಟಿ ಅದನ್ನ ಅಗಲವಾಗಿ ಮಾಡಬೇಕಾಗುತ್ತೆ. ಈ ರೀತಿ ಬೇಕಂದಾಗ ಅದನ್ನ ತೆಳುವಾಗಿ ತಂತಿಯಾಗಿಯೂ ಮಾಡಬಹುದು, ಅಥವಾ ಅವಶ್ಯಕವಿದ್ದಲ್ಲಿ ಎಲ್ಲೆಲ್ಲಿ ಅವಶ್ಯಕವಿದೆಯೋ ಅದಕ್ಕೆ ಅನುಗುಣವಾಗಿ ಲೋಹದ ಗುಣಲಕ್ಷಣವನ್ನ ಬಳಸಿಕೊಂಡು ನಾವು ವಿಭಿನ್ನ ವಸ್ತುಗಳನ್ನ ತಯಾರು ಮಾಡ್ತಾ ಹೋಗ್ತೀವಿ. ಹಾಗಾಗಿ ಲೋಹಗಳೇನಿದೆ, ಲೋಹಗಳನ್ನ ಕುಟ್ಟಿ ತೆಳುವಾದಂತಹ ಆಳೆಯನ್ನಾಗಿ ಮಾಡಬಹುದಾದ್ರೆ ಆ ಗುಣವನ್ನ ಕುಟ್ಯ ಗುಣ ಅಂತ ಹೇಳಿ ಕರೀತಾರೆ. ಹಾಗಾಗಿ ಎಲ್ಲ ಲೋಹಗಳು ಸಹ ಯಾವ ಗುಣವನ್ನ ಹೊಂದಿರುವಂತದ್ದಾಗಿರುತ್ತೆ? ಕುಟ್ಯ ಗುಣವನ್ನ ಹೊಂದಿರುತ್ತೆ. ಕುಟ್ಯ ಗುಣ ಅಂತ ಹೇಳಿದ್ರೆ ಲೋಹಗಳನ್ನ ಚೆನ್ನಾಗಿ ಕುಟ್ಟಿದಾಗ ಅದು ಹಾಳೆಯ ರೀತಿಯಲ್ಲಿ ಅಥವಾ ಎಲೆಯ ರೀತಿಯಲ್ಲಿ ಆದ್ರೆ ಅದನ್ನ ನಾವು ಕುಟ್ಯ ಗುಣ ಅಂತ ಹೇಳಿ ಕರೀತೀವಿ. ಅದೇ ಲೋಹವನ್ನ ತಂತಿಯ ರೂಪದಲ್ಲಿ ವಿದ್ಯುತ್ ವೈರಿನಲ್ಲಿ ನೋಡಿದ್ದೀರ, ಮೇಲೆ ಸಹ ಪ್ಲಾಸ್ಟಿಕ್ಕಿನ ಇನ್ಸುಲೇಷನ್ ಇದ್ರೂ ಸಹ, ಪ್ಲಾಸ್ಟಿಕ್ ಕವರ್ ಇದ್ರೂ ಸಹ, ತಂತಿಯಲ್ಲಿ ಮೇಲೆ ಪ್ಲಾಸ್ಟಿಕ್ಕಿನ ಇನ್ಸುಲೇಷನ್ ಆಗಿದ್ರೂ ಸಹ ಒಳಗಡೆಯಲ್ಲಿ ತಾಮ್ರದ ತಂತಿ, ಅಲ್ಯೂಮಿನಿಯಂನ ತಂತಿಯನ್ನ ವೀಕ್ಷಣೆ ಮಾಡಿದ್ದೀರ. ಈ ತಂತಿಗಳೇನಿದೆ ಆ ರೀತಿ ಲೋಹಗಳನ್ನ ಕುಟ್ಟಿ ತೆಳುವಾದಂತಹ ತಂತಿಯನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿದ್ರೆ ಆ ಗುಣವನ್ನ ನಾವೇನನ್ನ ಹೇಳಿ ಕರಿತೀವಿ ಮಕ್ಕಳೇ? ತನ್ಯ ಗುಣ ಅಂತ ಹೇಳಿ ಕರಿತೀವಿ. ಏನ್ ಗುಣ ಅಂತ ಹೇಳಿ ಕರಿತೀವಿ? ತನ್ಯ ಗುಣ. ಕುಟ್ಯ ಗುಣ ಅಂತ ಹೇಳಿದ್ರೆ ಅದನ್ನ ಕುಟ್ಟಿ ತೆಳುವಾದ ಹಾಳೆಯನ್ನಾಗಿ ಮಾಡುವುದು. ತನ್ಯ ಗುಣ ಅಂತ ಹೇಳಿದ್ರೆ ಲೋಹಗಳನ್ನ ತೆಳುವಾದಂತಹ ತಂತಿಗಳಾಗಿ ಮಾಡುವಂತಹ ಗುಣ. ಹಾಗಾಗಿ ಲೋಹಗಳು ತನ್ಯ ಮತ್ತು ಕುಟ್ಯ ಗುಣವನ್ನ ಹೊಂದಿದೆ. ಯಾವುದನ್ನ ಹೊರತುಪಡಿಸಿ? ಪಾದರಸವನ್ನ ಹೊರತುಪಡಿಸಿ ಇನ್ನೆಲ್ಲ ಲೋಹಗಳು ಸಾಮಾನ್ಯವಾಗಿ ಈ ಲಕ್ಷಣಗಳನ್ನ ಹೊಂದಿರುವಂತಹದ್ದಾಗಿದೆ. ಅಂದ್ರೆ ಈಗ ಪಾದರಸವನ್ನ ತನ್ಯ ಮತ್ತು ಕುಟ್ಯ ಗುಣವನ್ನ ಪಾದರಸ ಹೊಂದಿರುವುದಿಲ್ಲ ಅನ್ನೋದು. ನೆಕ್ಸ್ಟ್ ಇಲ್ಲೇ ಹೇಳಿದ್ವಿ ನಾವು ಅಡಿಗೆ ಪಾತ್ರೆಗೆ ನಾವು ಲೋಹಗಳನ್ನ ಬಳಸ್ತಾ ಇದ್ದೀವಿ. ಅಡಿಗೆ ಪಾತ್ರೆಗಳನ್ನ ವಿಭಿನ್ನ ಆಕಾರಗಳಲ್ಲಿ ಮಾಡಿರ್ತೀವಿ. ಆ ಆಕಾರಗಳಲ್ಲಿ ಮಾಡಿದ್ದೀವಿ ಅಂತ ಹೇಳೋದಕ್ಕೆ ಕಾರಣ ಕುಟ್ಯ ಗುಣ. ಆ ವಿಭಿನ್ನ ಆಕಾರಗಳಲ್ಲಿ ಮಾಡಿರುವಂತಹ ಲೋಹದ ಪಾತ್ರೆಗಳನ್ನ ಅಡಿಗೆಗೆ ಬಳಸ್ತಾ ಇರ್ತೀವಿ. ಪ್ಲಾಸ್ಟಿಕ್ ಇಂದ ಬಳಸೋದಿಲ್ಲ, ಮರದ್ದು ಬಳಸೋದಿಲ್ಲ, ಸ್ಟೀಲಿಂದ ಮಿಶ್ರಲೋಹದ್ದು ಬಳಸ್ತೀವಿ. ಆದ್ರೆ ಯಾಕೆ ನಾವು ಈ ಲೋಹವನ್ನ ಬಳಸ್ತೀವಿ ಅಂತ ಹೇಳಿದ್ರೆ ಲೋಹಗಳು ತನ್ನ ಮೂಲಕ ಸುಲಭವಾಗಿ ಉಷ್ಣವನ್ನ ಏನ್ ಮಾಡುತ್ತೆ? ಹರಿಯಲು ಬಿಡುತ್ತೆ. ಹಾಗಾಗಿ ಲೋಹಗಳು ಉತ್ತಮ ಉಷ್ಣವಾಹಕಗಳಾಗಿದೆ. ಹಾಗಾಗಿ ಅಡಿಗೆಗೆ ನಾವು ಯಾವುದನ್ನ ಬಳಸ್ತೀವಿ, ಯಾವ ಪಾತ್ರೆಗಳು ಯಾವುದನ್ನ ಬಳಸ್ತೀವಿ, ಯಾವ ವಸ್ತುಗಳನ್ನ ಬಳಸ್ತೀವಿ ಅಂತ ಹೇಳಿದ್ರೆ ಅಡುಗೆ ಪಾತ್ರೆಗಳ ತಯಾರಿಕೆಯಲ್ಲಿ ಲೋಹಗಳನ್ನ ಬಳಸ್ತೀವಿ. ಹಾಗೆ ನಿಮಗೆ ಕೇಳ್ಬೋದು, ಅಡುಗೆ ಪಾತ್ರೆಗಳ ತಯಾರಿಕೆಯಲ್ಲಿ ಲೋಹಗಳನ್ನ ಬಳಸಲು ಕಾರಣ ಏನು ಅಂತ ಹೇಳಿ ಕೇಳಿದ್ರೆ ನೀವು ಆಗ ಹೇಳಬೇಕು, ಅಡುಗೆ ಪಾತ್ರೆಗಳ ತಯಾರಿಕೆಯಲ್ಲಿ ಲೋಹಗಳು ಬಳಸಲಿಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಏನ್ ಹೇಳ್ತೀರಾ? ಅವು ಉತ್ತಮ ಉಷ್ಣ ವಾಹಕಗಳು, ತಮ್ಮ ಮೂಲಕ ಉಷ್ಣವನ್ನ ಸುಲಭವಾಗಿ ಹರಿಯಲಿಕ್ಕೆ ಬಿಡುತ್ತೆ ಅನ್ನುವಂಥದ್ದು ಸಹ ಲೋಹದ ಒಂದು ಉತ್ತಮ ಗುಣ. ಉಷ್ಣ ವಾಹಕಗಳು, ಲೋಹಗಳು ಉತ್ತಮ ಉಷ್ಣವಾಹಕಗಳು. ಹಾಗೆ ಇನ್ನೂ ಒಂದು ಗುಣವನ್ನು ಹೇಳ್ತೀವಿ. ತಂತಿ, ವಿದ್ಯುತ್ ತಂತಿಗಳಲ್ಲೆಲ್ಲ ನಾವು ಬಳಸ್ತಾ ಇರುವಂತದ್ದು ಪ್ಲಾಸ್ಟಿಕ್ ಮೇಲಿನ ಪದರಕ್ಕೆ. ಆದ್ರೆ ವಿದ್ಯುತ್ ಹರಿಯಲಿಕ್ಕೆ ಬಳಸುವಂತಹ ತಂತಿ ಏನಿದೆ ಅದೆಲ್ಲವೂ ಸಹ ಏನಾಗಿರುತ್ತೆ? ಲೋಹಗಳಾಗಿರುತ್ತೆ. ಹಾಗಾಗಿ ಲೋಹಗಳು ತಮ್ಮ ಮೂಲಕ ವಿದ್ಯುತ್ತನ್ನ ಹರಿಯಲು ಬಿಡುತ್ತೆ. ಹಾಗಾಗಿ ಅವುಗಳನ್ನ ನಾವು ಲೋಹಗಳನ್ನ ನಾವು ವಿದ್ಯುತ್ ವಾಹಕವಾಗಿ ಬಳಸ್ತಾ ಇರ್ತೀವಿ. ಇಲ್ಲಿ ಲೋಹದ ತಂತಿಗಳ ಮೂಲಕ ವಿದ್ಯುತ್ ಪ್ರವಹಿಸುವಿಕೆ ಸಾಧ್ಯ ಆಗ್ತಾ ಇದೆ ಅಂತ ಹೇಳಿದ್ರೆ ಲೋಹದ ಯಾವ ಲೋಹಗಳು ಯಾವ ಗುಣವನ್ನ ಹೊಂದಿದೆ ಅಂತ ಹೇಳಿ ನಾವು ಅರ್ಥೈಸ್ಕೊಳ್ಬಹುದಪ್ಪ ಅಂತ ಹೇಳಿದ್ರೆ ಲೋಹಗಳು ಉತ್ತಮ ಉಷ್ಣವಾಹಕಗಳು ಅಂತ ಅವಾಗ ಹೇಳಿದ್ವಿ. ಈಗ ನಾವು ವಿದ್ಯುತ್ ಪ್ರವಾಹ ಆಗ್ತಾ ಇದೆ ಲೋಹದ ಮೂಲಕ. ಹಾಗಾಗಿ ಲೋಹಗಳು ಯಾವ ಗುಣವನ್ನ ಹೊಂದಿದೆ? ಲೋಹಗಳು ಉತ್ತಮ ಹೇಳಿ ಕರೆಕ್ಟ್ ಹೇಳ್ತಾ ಇದ್ದೀರಾ ಅಂತ ಅನ್ಕೊಳ್ತೀವಿ. ಲೋಹಗಳು ಉತ್ತಮ ವಿದ್ಯುತ್ ವಾಹಕಗಳು.
ಈ ಎಲ್ಲ ಗುಣಗಳನ್ನ ನಾವು ನಿತ್ಯ ಬಳಸುವಂತಹ ಲೋಹಗಳಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ಕೊಠಡಿಯ ಉಷ್ಣತೆಯಲ್ಲಿ ಘನ ಸ್ಥಿತಿಯಲ್ಲಿ ಇರುವಂತಹದ್ದಾಗಿರುತ್ತೆ. ಆದರೆ ದ್ರವ ರೂಪದಲ್ಲಿರುವಂತಹ ಲೋಹ ಯಾಕೆ ಪಾದರಸವನ್ನ ಹೊರತುಪಡಿಸಿ ಅಂತ ಹೇಳಿ ಬರ್ತೀವಿ ಅಂತ ಹೇಳಿದ್ರೆ HG ಅಂತ ಹೇಳಿದ್ರೆ ಯಾಕೆ ಪಾದರಸ ಇದು ಯಾವ ರೂಪದಲ್ಲಿರುತ್ತೆ? ದ್ರವ ರೂಪದಲ್ಲಿರುವಂತಹ ಒಂದು ಲೋಹ. ಗ್ಯಾಲಿಯಂ ಸಹ ದ್ರವ ರೂಪದಲ್ಲಿರುವಂತಹ ಲೋಹ. ಎರಡನೇ ಗ್ಯಾಲಿಯಂ ಸಹ ಇಲ್ಲಿ ನೀವು ನೋಡ್ಕೊಳ್ಬಹುದು. ಲೋಹಗಳು ಎರಡನೆಯ ಗುಣ ಕಠಿಣವಾಗಿರುತ್ತೆ ಅಂತ ಹೇಳಿದ್ರೆ ಅದರ ಮೃದುವನ್ನ ಆಗಿರುವುದಿಲ್ಲ. ಹಾಗಾದ್ರೆ ಯಾವ ಲೋಹಗಳು ಮೃದುವಾಗಿರೋದಿಲ್ವಾ? ನೋಡಿ, ಇಲ್ಲಿಯೂ ಸಹ ನೀವು ನೆನಪಿಟ್ಕೊಳ್ಬೇಕು. ಎಲ್ಲ ಲೋಹಗಳು ಕಠಿಣವಾಗಿ ಘನ ಸ್ಥಿತಿಯಲ್ಲಿ ಇರುತ್ತೆ ಅನ್ನುವಂಥದ್ದನ್ನು ಹೇಳಿದ್ವಿ. ಆದರೆ ದ್ರವ ರೂಪದಲ್ಲಿರುವಂತಹದ್ದು ಪಾದರಸ. ಹಾಗೆ ಲೋಹಗಳು ಕಠಿಣವಾಗಿರುತ್ತೆ. ಕೆಲವು ಲೋಹಗಳನ್ನ ಸುಲಭವಾಗಿ ಚಾಕುವಿನಿಂದ ಕಟ್ ಮಾಡಬಹುದು, ಕತ್ತರಿಸಬಹುದು. ಆದ್ರೆ ಈಗ ನೋಡಿ, ಕಬ್ಬಿಣ, ಅಲ್ಯೂಮಿನಿಯಂ, ಚಿನ್ನ, ಬೆಳ್ಳಿ ಅದನ್ನ ಸುಲಭವಾಗಿ ಚಾಕುವಿನಿಂದ ಕಟ್ ಮಾಡ್ಲಿಕ್ಕೆ ಆಗಲ್ಲ, ಸುಲಭವಾಗಿ ಕಟ್ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಕೆಲವು ಲೋಹಗಳಿಗೆ ಯಾವುದಪ್ಪ ಲೋಹಗಳು ಅಂತ ಹೇಳಿದ್ರೆ ಅದು ಯಾವುದಪ್ಪ ಅಂತ ಹೇಳಿದ್ರೆ ಇಲ್ಲಿ ಪೊಟ್ಯಾಷಿಯಂ ಮತ್ತು ಸೋಡಿಯಂ ಈ ತರದ ಲೋಹಗಳು ಅತ್ಯಂತ ಮೃದುವಾಗಿರುತ್ತೆ. ಇವೆರಡನ್ನ ಹೊರತುಪಡಿಸಿ ಇನ್ನು ಉಳಿದಂತಹ ಲೋಹಗಳು ಏನಾಗಿರುತ್ತೆ? ಕಠಿಣವಾಗಿರುವಂತಹದ್ದಾಗಿರುತ್ತೆ. ಲೋಹಗಳೆಲ್ಲವೂ ಸಹ ಏನಾಗಿರುತ್ತೆ? ಹೊಳಪಿನಿಂದ ಕೂಡಿರುತ್ತೆ. ಹಾಗೆ ಲೋಹಗಳಿಗೆ ತನ್ಯ ಗುಣ ಮತ್ತು ಕುಟ್ಟಿಯ ಗುಣ ಹೊಂದಿರುವಂತಹದ್ದಾಗಿರುತ್ತೆ. ತನ್ಯ ಮತ್ತು ಕುಟ್ಟಿಯ ಗುಣದಿಂದ ಆಗುವಂತಹ ಲೋಹಗಳು ತನ್ಯ ಮತ್ತು ಕುಟ್ಟಿಯ ಗುಣಗಳನ್ನು ಹೊಂದಿರುವುದರಿಂದ ಆಗುವ ಅನುಕೂಲವಿದೆ. ತನ್ಯ ಕುಟ್ಟಿಯ ಗುಣವನ್ನ ಲೋಹಗಳು ಪ್ರದರ್ಶಿಸುವುದರಿಂದ ನಿತ್ಯ ಬಳಕೆಯಲ್ಲಿ ನಾವು ಬಹಳಷ್ಟು ಲೋಹಗಳನ್ನ ವಿವಿಧ ಉದ್ದೇಶಗಳಿಗೆ, ಅವುಗಳನ್ನು ವಿವಿಧ ಆಕಾರಗಳಲ್ಲಿ ವಿವಿಧ ಉದ್ದೇಶಗಳಿಗೆ ನಾವು ಈ ಲೋಹಗಳನ್ನ ಬಳಸುವುದರ ಮೂಲಕ ದಿನನಿತ್ಯ ಅವಶ್ಯಕ ಕಾರ್ಯಗಳಿಗೆ ಇವುಗಳನ್ನ ಬಳಸ್ತಾ ಹೋಗ್ತೀವಿ. ಹಾಗಾಗಿ ಇಲ್ಲಿ ನಾವು ಆಭರಣಗಳ ತಯಾರಿಕೆ ಆಗಿರ್ಬೋದು, ಅಡುಗೆ ಪಾತ್ರಗಳ ತಯಾರಿಕೆ ಆಗಿರ್ಬೋದು, ವಿದ್ಯುತ್ ವಾಹಕಗಳ ತಯಾರಿಕೆಯಲ್ಲಿ ಆಗಿರ್ಬೋದು, ಗಾಡ್ರೇಜ್ ನೀರಿನ ತಯಾರಿಕೆಯಲ್ಲಿ, ಫರ್ನಿಚರ್ಸ್ ಆಗಿರ್ಬೋದು, ಇನ್ನು ಯಾವುದನ್ನ ತಟ್ಟೆ, ಲೋಟ ಇವುಗಳೆಲ್ಲವನ್ನು ಸಹ ಇವುಗಳಲ್ಲಿ ನಾವು ಹೇಳ್ತಾ ಹೋಗ್ಬೋದು. ಕುಟ್ಟಿಯ ಗುಣ ಇದ್ರೆ ತೆಳುವಾದ ಹಾಳೆಯಾದ ರೀತಿಯಲ್ಲಿ ಇದ್ರೆ ಅದನ್ನ ಕುಟ್ಟಿಯ ಗುಣ ಅಂತೀವಿ. ತಂತಿಯ ರೂಪದಲ್ಲಿ ಇದ್ರೆ ಅದನ್ನ ತನ್ಯ ಗುಣ ಅಂತ ಹೇಳಿ ಕರಿತೀವಿ. ಲೋಹಗಳು ಉತ್ತಮ ಉಷ್ಣವಾಹಕಗಳು. ಏಕೆ? ತಮ್ಮ ಮೂಲಕ ಸುಲಭವಾಗಿ ವಿದ್ಯುತ್ ಶಾಖವನ್ನ ಹರಿಯಲಿಕ್ಕೆ ಬಿಡ್ತವೆ. ಹಾಗಾಗಿ ಲೋಹಗಳು ಉತ್ತಮ ಉಷ್ಣವಾಹಕಗಳಾಗಿವೆ ಅನ್ನುವಂಥದ್ದು. ಲೋಹಗಳ ಮೂಲಕ ವಿದ್ಯುತ್ ಹರಿಯುವುದರಿಂದ, ಎಲೆಕ್ಟ್ರಾನ್ಗಳು ಪ್ರವಹಿಸುವುದರಿಂದ ಲೋಹಗಳು ಸಹ ಉತ್ತಮ ವಿದ್ಯುತ್ ವಾಹಕಗಳಾಗಿವೆ. ಇದಿಷ್ಟು ಲೋಹಗಳ ಗುಣಗಳನ್ನ ಅರಿತಿರುವಂತಹ ನಾವು. ಲೋಹಗಳ ಸಾಮಾನ್ಯ ಗುಣಗಳು ಇಷ್ಟನ್ನು ಸಹ ಈ ಎಲ್ಲ ಗುಣಗಳನ್ನ ಹೊಂದಿರುವಂತಹ ಲೋಹಗಳನ್ನ ನಿತ್ಯ ಜೀವನದಲ್ಲಿ ಬಳಸ್ತಾ ಹೋಗ್ತೀವಿ. ಆ ಲೋಹಗಳು ಮತ್ತು ಅವುಗಳ ಗುಣಗಳನ್ನ ಈಗ ಮತ್ತೊಮ್ಮೆ ನೀವು ದಿನನಿತ್ಯ ಬಳಕೆಯಲ್ಲಿ ಅವುಗಳ ಉಪಯೋಗವನ್ನ ಗಮನಿಸಿ ಅವುಗಳ ಗುಣವನ್ನ ಅಲ್ಲಿ ನೀವು ನೋಟ್ ಮಾಡ್ತಾ ಹೋದ್ರೆ ಅಥವಾ ಅದನ್ನು ಗುರುತಿಸ್ತಾ ಹೋದ್ರೆ ಕಲಿಕೆ ನಿಮಗೆ ಸುಲಭವಾಗುತ್ತೆ ಮಕ್ಕಳೇ. ಲೋಹಗಳ ಗುಣಗಳನ್ನ ಬರ್ಕೊಳ್ಳಿ. ಬರ್ಕೊಂಡ್ರೆ ಮಕ್ಕಳೇ ಲೋಹಗಳ ಗುಣ. ಈಗ ಲೋಹಗಳ ಗುಣಗಳಲ್ಲಿ ಇನ್ನೊಂದು ಗುಣ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಅಲ್ಲಿ ಚೆಕ್ ಮಾಡಿದೆ, ಕಾಣಿಸುತ್ತೆ. ಅಲ್ಲಿ ನೋಡಿ, ಲೋಹಗಳ ಶಾಬ್ದನ ಗುಣ. ಯಾವ ಗುಣ? ಶಾಬ್ದನ ಗುಣ. ಲೋಹಗಳು ಶಾಬ್ದನ ಗುಣ ಹೊಂದಿವೆ. ಅಂದ್ರೆ ಯಾವುದೇ ಗಟ್ಟಿಯ ಮೇಲ್ಮೈಗೆ ಲೋಹವನ್ನ ಪಡೆದಾಗ ಅದು ಶಬ್ದವನ್ನ ಉಂಟು ಮಾಡಿದ್ರೆ ಹಾಗಾಗಿ ಅಂತಹ ಗುಣವನ್ನ ನಾವು ಏನಂತ ಹೇಳಿ ಕರಿತೀವಿ ಮಕ್ಕಳೇ? ಶಾಬ್ದನ ಗುಣ. ಸಾಮಾನ್ಯವಾಗಿ ಲೋಹಗಳು ಶಾಬ್ದನ ಗುಣವನ್ನ ಪ್ರದರ್ಶಿಸುತ್ತೆ. ಹಾಗಾಗಿ ಶಾಲೆಯಲ್ಲಿ ಗಂಟೆಯನ್ನ ನಾವು ಕಬ್ಬಿಣದ ಗಂಟೆಯನ್ನ ಬೆಲ್ಲಾಗಿ ಬಳಸುವಂಥದ್ದು, ಕರಗಂಟೆಗಳನ್ನ ಮನೆಗಳಲ್ಲಿ ಆಗಿರ್ಬೋದು, ಕಾಲಿಂಗ್ ಬೆಲ್ ಆಗಿರ್ಬೋದು, ಇಲ್ಲೆಲ್ಲವೂ ಸಹ ನಾವು ಲೋಹಗಳನ್ನೇ ಬಳಸ್ತೀವಿ. ದೇವಸ್ಥಾನದಲ್ಲಿ, ಚರ್ಚಿನಲ್ಲಿ ಗಂಟೆಗಳಾಗಿರ್ಬೋದು, ಯಾವ್ದಾದ್ರು ಮರದ ಗಂಟೆಗಳನ್ನೆಲ್ಲಾದ್ರೂ ಬಳಸಿರುವಂತದ್ದು ನೋಡಿದ್ದೀರಾ? ಕಾಲಿಂಗ್ ಬೆಲ್ ಮರದ್ದೆಲ್ಲಾದ್ರೂ ನೋಡಿದ್ದೀರಾ? ಇಲ್ಲ ಅಲ್ವಾ?
ಹಾಗಾಗಿ ಲೋಹಗಳಿಗೆ ಶಾಬ್ದನ ಗುಣವನ್ನ ಪ್ರದರ್ಶಿಸುವಂತಹ ಸಾಮರ್ಥ್ಯ ಇರುತ್ತೆ. ಶಾಬ್ದನ ಗುಣ ಅಂತ ಹೇಳಿದ್ರೆ ಶಬ್ದವನ್ನ ಉಂಟು ಮಾಡುವಂತಹ ಗುಣ. ಅದರ ಮೇಲ್ಮೈಗೆ ಗಟ್ಟಿಯಾದಂತಹ ಮೇಲ್ಮೈಗೆ ಬಡಿದಾಗ ಅದು ಶಬ್ದವನ್ನ ಟ್ರಿನ್ ಅನ್ನುವಂತಹ ಶಬ್ದದೊಂದಿಗೆ ಅದು ಉತ್ಪತ್ತಿ ಮಾಡುವಂತಹ ಶಬ್ದಕ್ಕೆ ನಾವು ಶಾಬ್ದನ ಗುಣ ಅಂತ ಹೇಳಿ ಕರಿತೀವಿ. ಲೋಹಗಳಲ್ಲಿ ಇಷ್ಟು ಸುಲಭವಾಗಿ ಗುಣಗಳನ್ನ ಅರಿತಂತಹ ನಿಮಗೆ ಅಲೋಹಗಳ ಗುಣಗಳನ್ನ ಸುಲಭವಾಗಿ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಬಹಳಷ್ಟು ಈ ಲೋಹಗಳ ಗುಣಗಳಿಗೆ ವಿರುದ್ಧವಾದಂತಹ ಗುಣಗಳನ್ನು ನೀವು ಬರಿತಾ ಹೋದ್ರು ಅಲ್ಲ. ಹಾಗಾಗಿ ಲೋಹಗಳ ಗುಣಗಳನ್ನ ನೀವು ಅದನ್ನು ಸರಿಯಾಗಿ ಅರಿತಿದ್ರೆ ಅಲೋಹಗಳ ಗುಣಗಳನ್ನು ಸಹ ನೀವು ಬರೀತಾ ಹೋಗ್ತಿರಬಹುದು. ಈಗ ನಾವು ನೋಡ್ತಾ ಹೋಗೋಣ ಅಲೋಹಗಳ ಗುಣಗಳಲ್ಲಿ. ಅಲೋಹಗಳ ಗುಣಗಳನ್ನು ಸಹ ನಾವೀಗ ಇದನ್ನು ಗೊತ್ತಿರೋದ್ರಿಂದ ಅದನ್ನು ಸಹ ನಾವು ಬರೀತಾ ಹೋಗೋಣ, ಗೊತ್ತಿರೋಣ. ಹಾಗಾದ್ರೆ ಇದನ್ನ ಅಲೋಹಗಳ ಪರಿಚಯ ಇಲ್ಲದೆಯೇ ಬರಿಬೇಕು ಆ ಥರದ್ದೇನಿಲ್ಲ. ನಿಮಗೆ ಗೊತ್ತೇ ಇದೆ, ಯಾವ ಪರಿಚಯ ಇಲ್ಲದೆ ಇದ್ರೂ ಆಕ್ಸಿಜನ್ ದಿನನಿತ್ಯ ಉಸಿರಾಟಕ್ಕೆ ಆ ಗಾಳಿಯನ್ನು ಆಕ್ಸಿಜನ್ ಅನ್ನು ತೆಗೆದುಕೊಳ್ತಾ ಇದೆ. ಹಾಗಾಗಿ ಆಕ್ಸಿಜನ್ ಒಂದು ಅಲೋಹ. ಈಗ ಅದೇ ಆಕ್ಸಿಜನ್ ನಮಗೆ ಕಾಣಿಸ್ತಾ ಇಲ್ಲ, ಅದು ಉಸಿರಾಟದಲ್ಲಿ ಆಕ್ಸಿಜನ್ ತೆಗೆದುಕೊಳ್ತಿದ್ದೀವಿ ಅಂತ ಹೇಳ್ತೀವಿ. ಅದು ಆಕ್ಸಿಜನ್ನೇ ಅಂತ ಹೇಳಿ ನಾವು ಪರೀಕ್ಷೆ ಮಾಡಬೇಕು ಅಂತ ಹೇಳಿದ್ರೆ ಮತ್ತೆ ನಾವು ಹಿಂದಿನ ಕೆಲವು ತರಗತಿಗಳಲ್ಲಿ ಮಾಡಿರುವಂತಹ ಪ್ರಯೋಗಗಳನ್ನ ಮಾಡಿದ್ರೆ ಉರಿತಾ ಇರುವಂತಹ ಅಥವಾ ಇಲ್ಲಿರುವಂತಹ ಅನಿಲ ದಹನಾನುಕೂಲಿಯಾದ ಆಕ್ಸಿಜನ್ ಅಂತ ಹೇಳಿ ಗೊತ್ತಾಗುವಂತಹ ಪರೀಕ್ಷೆಯನ್ನು ನಾವು ರಸಾಯನಶಾಸ್ತ್ರದ ತರಗತಿಗಳಲ್ಲಿ ತಿಳಿದಿದ್ದೀವಿ. ಆದ್ರೆ ಆಕ್ಸಿಜನ್ ಅನ್ನೋದು ಅಲೋಹ ಅನ್ನುವಂಥದ್ದು ಗೊತ್ತಿದೆ. ಹಾಗಾಗಿ ಅದರ ಗುಣದ ಆಧಾರದ ಮೇಲೆ ಆಕ್ಸಿಜನ್ ಅನ್ನೋದು ಒಂದೇ ಅಲ್ಲ, ಎಷ್ಟೆಲ್ಲ ನಾವೀಗ ನೋಟ್ ಮಾಡಿದ್ವಿ. ಆ ಎಲ್ಲ ಅಲೋಹಗಳು ಆವರ್ತ ಪುಸ್ತಕದಲ್ಲಿರುವಂತಹ ಅಲೋಹಗಳು ಪದ್ಯಗಳು, ಈ ಎಲ್ಲ ಅಲೋಹಗಳೇನಿದೆ ಇವುಗಳ ಗುಣಲಕ್ಷಣವನ್ನ ಪಟ್ಟಿ ಮಾಡ್ತಾ ಹೋಗೋಣ. ಹಾಗಾಗಿ ನೀವು ಅದಕ್ಕೆ ಸುಲಭವಾಗಿ ನೆನಪಿಟ್ಕೊಳ್ಳಿಕ್ಕೆ ಕಾರ್ಬನ್ ಆಕ್ಸಿಜನ್ ಅನ್ನು ನೆನಪು ಮಾಡ್ಕೊಂಡ್ರೆ ಕಾರ್ಬನ್ ಆಕ್ಸಿಜನ್ ಎರಡನ್ನ ನೆನಪಿಟ್ ಮಾಡಿಕೊಂಡು ಅಲೋಹಗಳನ್ನ ನೀವು ಬರೀಬಹುದಾ. ಅದಕ್ಕೆ ಅಲೋಹಗಳು ಆಕ್ಸಿಜನ್ ಈಗ ನಮ್ಮ ಕೊಠಡಿಯ ಉಷ್ಣತೆಯಲ್ಲಿ ಘನ ಸ್ಥಿತಿಯಲ್ಲಿ ಇರುತ್ತಾ? ಇಲ್ಲ. ಹಾಗಾದ್ರೆ ಅಲೋಹ ಯಾವ ಸ್ಥಿತಿಯಲ್ಲಿದೆ? ಅನಿಲ ಸ್ಥಿತಿಯಲ್ಲಿದೆ. ಕಾರ್ಬನ್ ಅಂತ ಹೇಳಿದ್ವಿ, ಕಾರ್ಬನ್ ಸಹ ಅಲೋಹ. ಕಾರ್ಬನ್ನಿನ ಬಹುರೂಪ ಗೊತ್ತಿದೆ, ವಜ್ರ, ಗ್ರಾಫೈಟ್, ಇದ್ದಿಲು, ಕಲ್ಲಿದ್ದಲು, ಕಾಡಿಗೆ, ಇವೆಲ್ಲ ಇದೆ. ಇದೆಲ್ಲ ಯಾವ ಸ್ಥಿತಿಯಲ್ಲಿ ಸಿಗುತ್ತೆ? ಘನ ರೂಪ. ಹಾಗಾದ್ರೆ ಈಗ ಹೇಳ್ಬೋದಲ್ಲ ಮಕ್ಕಳೇ, ಅಲೋಹಗಳೆಲ್ಲವೂ ಸಹ ಎಲ್ಲ ಅಲೋಹಗಳು ಸಹ ಕೊಠಡಿಯ ಉಷ್ಣತೆಯಲ್ಲಿ ಯಾವ ಸ್ಥಿತಿಯಲ್ಲಿರುತ್ತೆ? ಘನ, ದ್ರವ, ಅನಿಲ ಸ್ಥಿತಿಯಲ್ಲಿಯೂ ಸಹ ಇರುತ್ತೆ. ಇಲ್ಲಿ ಒಬ್ಬ ವಿದ್ಯಾರ್ಥಿ ಕಬ್ಬಿಣದ ಮೊಳೆಯನ್ನ ಮುರಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ, ಆದ್ರೆ ಆಗ್ತಾ ಇಲ್ಲ. ಹಾಗಾಗಿ ಅದನ್ನ ಕುಟ್ಟುತ್ತಾ ಇದ್ದಾನೆ. ಕುಟ್ಟಿ ಅದನ್ನ ಪುಡಿ ಮಾಡ್ಲಿಕ್ಕೆ ಆಗತ್ತಾ ನೋಡ್ತಾ ಇದ್ದಾನೆ. ಇವನಿಗೆ ಶಕ್ತಿ ಸಾಕಾಗ್ತಾ ಇಲ್ಲ, ಆದ್ರೂ ಸಹ ಪ್ರಯತ್ನ ಪಡ್ತಾ ಇದ್ದಾನೆ. ಕಬ್ಬಿಣದ ಮೊಳೆಯ ಆಕಾರವನ್ನ ಬದಲಾಯಿಸ್ಲಿಕ್ಕೆ ಆಗ್ತಾ ಇಲ್ಲ. ನಂತರ ಮತ್ತೆ ಅಲ್ಯೂಮಿನಿಯಂ ತಂತಿಯನ್ನ ತೆಗೆದುಕೊಂಡಿದ್ದಾನೆ. ಅಲ್ಯೂಮಿನಿಯಂ ತಂತಿಯನ್ನು ಸಹ ಈ ವಿದ್ಯಾರ್ಥಿ ಏನ್ ಮಾಡ್ತಾ ಇದ್ದಾನೆ? ಕುಟ್ಟುತ್ತಾ ಇದ್ದಾನೆ. ಅದನ್ನ ಕುಟ್ಟಿ ಅದರನ್ನ ಚಪ್ಪಟೆಯನ್ನಾಗಿ ಮಾಡ್ತಾ ಇದ್ದಾನೆ. ಅಲ್ಯೂಮಿನಿಯಂ ಕುಟ್ಲಿಕ್ಕೆ ಇವನಿಗೆ ಶಕ್ತಿ ಸಾಕಾಗ್ತಾ ಇದೆ. ಅಲ್ಯೂಮಿನಿಯಂ ತಂತಿಯನ್ನ ಕುಟ್ಟಿ ಚಪ್ಪಟೆಯನ್ನಾಗಿ ಮಾಡ್ತಾ ಇದ್ದಾನೆ. ಹಾಗಾಗಿ ಇದರಿಂದ ಲೋಹಗಳು ನಾವು ಗಟ್ಟಿಯಾಗಿದೆ ಅಂತ ಹೇಳಿ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಹಾಗಾಗಿ ಲೋಹಗಳು ಗಟ್ಟಿಯಾಗಿದೆ ಅನ್ನುವಂಥದ್ದು ಎರಡು ಉದಾಹರಣೆಯಿಂದ ನೋಡಬಹುದು. ಅಲೋಹವಾಗಿ ಇಲ್ಲಿ ವಿದ್ಯಾರ್ಥಿ ಪೆನ್ಸಿಲಿನ ಮದ್ದನ್ನ ತೆಗೆದುಕೊಂಡಿದ್ದಾನೆ. ದೊಡ್ಡ ಪೆನ್ಸಿಲಿನ ಮದ್ದು ಎಲ್ಲೋ ಹಾಕಿದ್ದಾನೆ. ಈಗ ಸಣ್ಣದನ್ನ ಹುಡುಕಿ ಚುಚ್ಚುತ್ತಾ ಇದ್ದಾನೆ. ಪೆನ್ಸಿಲಿನ ಮದ್ದನ್ನ ಚಚ್ಚಿದಾಗ ಅದು ಸುಲಭವಾಗಿ ಪುಡಿ ಆಗ್ತಾ ಇದೆ. ಅಲೋಹಗಳು ಇದು ಬಿದುರವಾಗಿದೆ ಅನ್ನುವಂತಹದನ್ನ ಈ ಚಟುವಟಿಕೆಯಿಂದ ವಿದ್ಯಾರ್ಥಿ ಅದನ್ನ ಅರ್ಥೈಸಿಕೊಳ್ತಾ ಇದ್ದಾನೆ. ಲೋಹಗಳು ಗಟ್ಟಿಯಾಗಿದೆ, ಅಲೋಹಗಳು ಏನಾಗಿದೆ? ಬಿದುರವಾಗಿದೆ ಅನ್ನುವಂತಹದನ್ನ ನೋಡ್ತಾ ಇದ್ವಿ. ಇಲ್ಲೊಬ್ಬ ವಿದ್ಯಾರ್ಥಿನಿ ತನ್ನ ಸರಗಳನ್ನೆಲ್ಲ ಇಟ್ಟು ನೋಡ್ತಾ ಇದ್ದಾಳೆ. ಯಾಕೆ ಈ ಸರಗಳನ್ನು ಹಾಕೊಳ್ತಾ ಇದೆಯಾ, ಬೇರೆದೆಲ್ಲ ಹಾಕೊಳ್ಬಹುದಲ್ಲ ಅಂತ ಕೇಳಿದ್ರೆ ಹೊಳಪಿನಿಂದ ಕೂಡಿದೆ ಮಿಸ್, ಅದಕ್ಕೆ ನಾನು ಇದನ್ನೆಲ್ಲ ತಗೊಂಡಿದ್ದೀನಿ ಅಂತ ಹೇಳ್ತಾಳೆ. ಹಾಗಾಗಿ ಲೋಹಗಳಲ್ಲಿ ಅವಳು ಮೊದಲನೆಯದು ಚಿನ್ನ, ಎರಡನೆಯದು ಬೆಳ್ಳಿ, ಮೂರನೆಯದು ತಾಮ್ರ ಇವುಗಳನ್ನು ತೆಗೆದುಕೊಂಡು ಆಭರಣಗಳಾಗಿ ಬಳಸ್ಕೊಳ್ತಾ ಹೋಗಿದ್ದಾಳೆ. ಇದು ಕಾರಣ, ಇದು ಹೊಳಪಿನಿಂದ ಕೂಡಿರದೆ ಅನ್ನುವಂಥದ್ದು. ಚಿನ್ನ, ಬೆಳ್ಳಿ ಮತ್ತು
ತಾಮ್ರವನ್ನ ನಾವಿಲ್ಲಿ ಕಾಣಬಹುದು. ನೆಕ್ಸ್ಟ್, ಇದೇ ವಿದ್ಯಾರ್ಥಿ ಲೋಹವನ್ನ ಕುಟ್ಟಿ ಕುಟ್ತಾ ಇದ್ದಾನೆ. ಆ ಲೋಹವನ್ನ ಕುಟ್ಟಿ 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 ಅದನ್ನ ತೆಳುವಾಗಿ ಮಾಡ್ತಾ ಹೋಗಿದ್ದಾನೆ. ಹೇಗೆ ಮಾಡಿದನಪ್ಪ ಅಂತ ಹೇಳಿದ್ರೆ, ಲೋಹವನ್ನ ಕುಟ್ಟಿ ಕುಟ್ಟಿ ಅದನ್ನ ತೆಳುವಾದಂತಹ ರೀತಿಯಲ್ಲಿ ದಪ್ಪನಾದಂತಹ ಒಂದು ವಸ್ತುವನ್ನ ಕುಟ್ಟಿ ಅಗಲವಾಗಿ ಅದನ್ನ ಕುಟ್ಯ ಗುಣವನ್ನ, ಲೋಹದ ಕುಟ್ಯ ಗುಣವನ್ನ ಅವನು ಏನ್ ಮಾಡ್ತಾ ಇದ್ದಾನಪ್ಪ ಅಂತ ಹೇಳಿದ್ರೆ, ಅದನ್ನ ಕುಟ್ಯ ಗುಣವನ್ನ ವೀಕ್ಷಿಸ್ತಾ ಇದ್ದಾನೆ. ಅಂದ್ರೆ ಲೋಹಗಳನ್ನ ಕುಟ್ಟಿ ತೆಳುವಾದಂತಹ ಹಾಳೆಯನ್ನಾಗಿ ಮಾಡಬಹುದು, ಅಗಲವಾದಂತಹ ತಟ್ಟೆಯ ರೀತಿಯಲ್ಲಿ ಅದನ್ನ ಮಾಡಬಹುದು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಹಾಗೆ ಲೋಹಗಳನ್ನು ಸಹ ಇದನ್ನ ನಾವು ತಂತಿಯಾಗಿ ಮಾಡಬಹುದು ಅಂತ ಸಹ ಹೇಳ್ತಾ ಅದನ್ನ ವೀಕ್ಷಿಸ್ತಾ ಇದ್ದಾನೆ. ಅದನ್ನ ಬಿಚ್ಚಿ ನೋಡ್ತಾ ಇದ್ದಾನೆ. ಅದನ್ನ ಬಿಚ್ಚಿದ್ರೆ ತೆಳುವಾಗಿ ತಂತಿಯ ರೀತಿಯಲ್ಲಿಯೂ ಸಹ ಮಾಡಬಹುದು ಅನ್ನುವಂತಹದನ್ನ, ತಾಮ್ರದ ತಂತಿಯನ್ನ ಅವನು ಚಿಕ್ಕದಾದಂತಹ ಎಳೆಯುಳ್ಳ ತೆಳುವಾದ ಎಳೆಯಂತಹ ತಾಮ್ರದ ತಂತಿಯನ್ನ ಅವನು ವೀಕ್ಷಿಸ್ತಾ ಇದ್ದಾನೆ. ಓ, ಲೋಹಗಳಲ್ಲಿ ತನ್ಯ ಗುಣವಿದೆ, ಅಂದ್ರೆ ಲೋಹಗಳನ್ನ ತೆಳುವಾದಂತಹ ತಂತಿಯಾಗಿ ನಾವು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹದ್ದನ್ನ, ತನ್ಯ ಗುಣವನ್ನ ಈ ವಿದ್ಯಾರ್ಥಿ ವೀಕ್ಷಣೆ ಮಾಡ್ತಾ ಇದ್ದಾನೆ. ನೋಡಿ, ಅವನು ಎಷ್ಟು ಉದ್ದದ ತಂತಿಯನ್ನ ವೀಕ್ಷಣೆ ಮಾಡ್ತಾ ಇದ್ದಾನೆ, ಅದನ್ನ ಬಿಡಿಸ್ತಾ ಇದ್ದಾನೆ ಅನ್ನುವಂತಹದ್ದನ್ನ ಇಲ್ಲಿ ಗಮನಿಸ್ಲಿಕ್ಕೆಲ್ಲ ಸಾಧ್ಯ ಆಗ್ತಾ ಹೋಗುತ್ತೆ. ಹಾಗೆ ಲೋಹಗಳು ಶಾಬ್ದನ ಗುಣವನ್ನ ಪ್ರದರ್ಶಿಸುತ್ತೆ ಅನ್ನುವಂತಹದ್ದನ್ನ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಲೋಹಗಳು ಶಾಬ್ದನ ಗುಣವನ್ನ ಪ್ರದರ್ಶಿಸುತ್ತೆ ಅನ್ನುವಂಥದಕ್ಕೆ ಈ ವಿದ್ಯಾರ್ಥಿನಿ ಶಾಲೆಯಲ್ಲಿನ ಕರಗಂಟೆ ಬೆಲ್ಲನ್ನ ನೋಡಿ, ಬೆಲ್ ಹೊಡೆಯುವಂಥದ್ದು ನೋಡಿ, ಶಾಲೆಯಲ್ಲಿ ಬೆಲ್ ಹೊಡೆಯುವಂತಹದಕ್ಕೆ ಕಬ್ಬಿಣವನ್ನ ಬಳಸ್ತಾ ಇದ್ದೀವಿ. ಅದಕ್ಕೆ ಲೋಹಗಳು ಶಾಬ್ದನ ಗುಣವನ್ನ ಪ್ರದರ್ಶಿಸುವಂತಹದ್ದನ್ನು ಸಹ ವಿದ್ಯಾರ್ಥಿ ಹೇಳ್ತಾ ಇರುವಂತಹದ್ದನ್ನ ನಾವು ಕಾಣ್ತಾ ಹೋಗ್ಬೋದು. ಹಾಗೆ ವಿದ್ಯಾರ್ಥಿಗಳೇ, ಈ ರೀತಿಯಲ್ಲಿ ಲೋಹಗಳನ್ನು ಅವುಗಳ ಭೌತ ಗುಣಗಳ ಆಧಾರದ ಮೇಲೆ ನಾವು ಅವುಗಳನ್ನ ವರ್ಗೀಕರಿಸಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಶಿಕ್ಷಕರು, ನನ್ನ ಹೆಸರು ಸುಮಾ ಅಂತ ಹೇಳಿ, ಅಗರದಲ್ಲಿ ಹೈಸ್ಕೂಲ್. ನನ್ನ ಹೆಸರು ಶ್ರೀಮಾ ಅಂತ ಹೇಳಿ, ಸರಂಗಿ ಹೈಸ್ಕೂಲ್, ಭದ್ರಾವತಿಯಿಂದ. ಲೋಹಗಳು ಉತ್ತಮ ವಿದ್ಯುತ್ ವಾಹಕಗಳು ಅಂತ ಹೇಳಿಕ್ಕೆ ತೋರಿಸಲಿಕ್ಕೆ ಮಕ್ಕಳಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಅತ್ಯಂತ ಸರಳವಾಗಿದೆ. ಒಂದು ಶೆಲ್, ಮತ್ತೆ 2 ಕನೆಕ್ಟ್ ವೈರ್, ಜೊತೆಗೆ ವಿವಿಧ ಲೋಹಗಳನ್ನ ತೆಗೆದುಕೊಂಡು ಅದನ್ನ ಆ ಮಕ್ಕಳಿಗೆ ಸುಲಭವಾಗಿ ಪರೀಕ್ಷಿಸಲಿಕ್ಕೆ ಹೇಳುವಂಥದ್ದು. ಹಾಗಾಗಿ ಈಗ ನೋಡಿ, ಈ ಬ್ಯಾಟ್ರಿಗೆ ಈಗ ತಾಮ್ರವನ್ನ ತೆಗೆದುಕೊಳ್ಳೋದು. ತಾಮ್ರ ಉತ್ತಮ ವಿದ್ಯುತ್ ವಾಹಕವೇ ಅಂತ ಹೇಳಿ ತೋರಿಸ್ಬೇಕು ಅಂತ ಹೇಳಿದ್ರೆ ಈ ಬ್ಯಾಟ್ರಿ ಕನೆಕ್ಷನ್ ಕಾಣಿಸುತ್ತೆ. ಈಗಷ್ಟೇ ಮಾಡಿದ್ವಿ, ಗೊತ್ತಾಯ್ತು ಸರ್. ನೋಡಿ, ತಾಮ್ರ ಉತ್ತಮ ವಿದ್ಯುತ್ ವಾಹಕ ಅಂತ ಹೇಳಿ ಇದರಲ್ಲಿ ತೋರಿಸ್ಲಿಕ್ಕೆ ಸಾಧ್ಯ ಇದೆ. ಇಲ್ಲಾಂದ್ರೆ ಇದರಲ್ಲೇ ತಾಮ್ರ ಇದೆ, ಅದು ಮಕ್ಕಳಿಗೆ ಕಾಣಿಸ್ಲಿ ಅಂತ ಹೇಳಿ ಆ ತಾಮ್ರ ಪೈರ್ ತಗೊಂಡಿದ್ದು. ಇಲ್ಲಾಂದ್ರೆ ಸ್ಪಿನ್ ಮಾಡಿ ಕಡಿಮೆ ಆಗಿದೆ ನೋಡಿ. ಈಗ ಅಲ್ಯೂಮಿನಿಯಂ ತಗೊಂಡಿದ್ದೀವಿ. ಅಲ್ಯೂಮಿನಿಯಂ ಸಹ ಉತ್ತಮ ವಿದ್ಯುತ್ ವಾಹಕ ಅಂತ ಹೇಳಿ ತೋರಿಸ್ತಿದೆ. ಬೆಳ್ಳಿ, ಬೆಳ್ಳಿಯಲ್ಲಿ ಹಾಗೆ ಚಿನ್ನವನ್ನು ಸಹ ತೋರಿಸಬಹುದು.
ಹಾಗೆ ಅಲೋಹವಾದಂತಹ ಕಾರ್ಬನ್ ಅಲೋಹ ಉತ್ತಮ ವಿದ್ಯುತ್ ವಾಹಕ ಅಲ್ಲ, ಅದರಲ್ಲಿ ಗ್ರಾಫೈಟ್ ಅನ್ನ ಹೊರತುಪಡಿಸಿ ಅಂತ ಹೇಳ್ತೀವಲ್ಲ, ಹಾಗಾಗಿ ನಾವು ಗ್ರಾಫೈಟ್ ಅನ್ನು ಸಹ ಇದರಲ್ಲಿ ತೋರಿಸಬಹುದು. ಚಿನ್ನವು ಸಹ ಉತ್ತಮ ವಿದ್ಯುತ್ ವಾಹಕ ಅಂತ ಹೇಳಿ ಸಹ ತೋರಿಸಬಹುದು. ಬೇರೆ ಗೋಲ್ಡನ್ ನಮ್ಮ ಕಡೆ ಉಳಿದೆಲ್ಲ ಸ್ಯಾಂಪಲ್ ಗೋಲ್ಡನ್ ಈ ಕಡೆ ಕೊಟ್ಟು ಉಳಿದಿದ್ದ ಸ್ಯಾಂಪಲ್ ಹಾಗೆ ನೋಡಿ. ಇದು ಅವಾಹಕವನ್ನು ಸಹ ತೋರಿಸಬಹುದು, ಒಂದು ಮರದ ತುಂಡನ್ನು ತೋರಿಸುವುದು ಸಹ ತೋರಿಸಬಹುದು. ಇದರಲ್ಲಿ ವಿದ್ಯುತ್ ಪ್ರಸಾರ ಆಗೋದಿಲ್ಲ ಅಂತ ಇವುಗಳನ್ನು ಸಹ ತೋರಿಸಬಹುದು. ಹಾಗಾಗಿ ಪ್ಲಾಸ್ಟಿಕ್ ಅನ್ನು ಸಹ ತೋರಿಸಬಹುದು. ಪ್ಲಾಸ್ಟಿಕ್ ಉತ್ತಮ ವಿದ್ಯುತ್ ವಾಹಕ ಅಲ್ಲ ಅಂತ ಸಹ ತೋರಿಸಬಹುದು. ಬಹಳಷ್ಟು ಲೋಹಗಳನ್ನ ಇದನ್ನ ಮಕ್ಕಳೇ ಆಟ ಆಡ್ಕೊಂಡು ಮಾಡ್ಬೇಕು. ಅವಕಾಶಕ್ಕಾಗಿ ಧನ್ಯವಾದ. ಇಲ್ಲಿ ಎಲ್ಲವೂ ಸಹ ಯಾವ ಸ್ಥಿತಿಯಲ್ಲಿ ಕಂಡು ಬರುತ್ತೆ? ಘನ ಸ್ಥಿತಿಯಲ್ಲಿ ಕಂಡು ಬರುತ್ತೆ. ಆದ್ರೆ ಅಲೋಹಗಳೆಲ್ಲವೂ ಸಹ ಕೊಠಡಿಯ ಉಷ್ಣತೆಯಲ್ಲಿ ಘನ, ದ್ರವ, ಅನಿಲ ಸ್ಥಿತಿಯಲ್ಲಿ ಇರುತ್ತದೆ ಅನ್ನುವಂಥದ್ದನ್ನ ನಾವು ತಿಳಿದುಕೊಳ್ಳೋಣ. ಘನಕ್ಕೆ ನಿಮಗೆ ಗೊತ್ತಾಯ್ತು ಕಾರ್ಬನ್, ಅನಿಲಕ್ಕೆ ಗೊತ್ತಾಯ್ತು ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್, ಈ ತರದ ಆರ್ಗಾನ್, ನಿಯಾನ್, ಜೆರಾನ್, ಕ್ರಿಪ್ಟಾನ್ ಇವೆಲ್ಲವೂ ಸಹ ಅನಿಲ ಸ್ಥಿತಿಯಲ್ಲಿ ಸಿಗುವಂತ. ಹಾಗಿದ್ದ ದ್ರವ ರೂಪದಲ್ಲಿ ಸಿಗುವಂತಹ ಅಲೋಹ ಯಾವುದು ಅಂತ ಹೇಳಿದ್ರೆ, ದ್ರವ ರೂಪದಲ್ಲಿ ಸಿಗುವಂತಹ ಅಲೋಹ ಯಾವುದಪ್ಪ ಅಂತ ಹೇಳಿದ್ರೆ ಬ್ರೋಮಿನ್. ಹಾಗಾಗಿ ಇದನ್ನ ನೆನಪಿಟ್ಕೊಳ್ಬೇಕಾಗುತ್ತೆ ಮಕ್ಕಳು. ದ್ರವ ರೂಪದಲ್ಲಿ ಸಿಗುವಂತಹ ಲೋಹ ಯಾವುದು? ಪಾದರಸ. ಹಾಗೆ ದ್ರವ ರೂಪದಲ್ಲಿ ಸಿಗುವಂತಹ ಅಲೋಹ ಯಾವುದು ಅಂತ ಹೇಳಿದ್ರೆ ಬ್ರೋಮಿನ್ ಅನ್ನುವಂಥದ್ದನ್ನ ನೆನಪಿಟ್ಕೊಳ್ತಾ ಹೋಗ್ಬೇಕು. ಹಾಗೆ ನೆಕ್ಸ್ಟ್ ಲೋಹಗಳು ಕಠಿಣವಾಗಿರುತ್ತೆ, ಅಲೋಹಗಳು ಏನಾಗಿರುತ್ತೆ? ಬಿದುರವಾಗಿರುತ್ತದೆ. ಹೇಗಪ್ಪ ಇದು ಬಿದುರವಾಗಿರುತ್ತೆ ಅಂದ್ರೆ? ಏನಿಲ್ಲ, ಕಬ್ಬಿಣವನ್ನು ತೆಗೆದುಕೊಂಡು ಚೆನ್ನಾಗಿ ಕುಟ್ಟಿದಾಗ ಅದನ್ನ ನಿಮಗೆ ಪುಡಿ ಮಾಡ್ಲಿಕ್ಕೆ ಆಗಲೇ ಇಲ್ಲ. ಸ್ವಲ್ಪ ಚಪ್ಪಟೆ ಆಗ್ಬೋದು, ಏನಾದ್ರು ಸ್ವಲ್ಪ ತೆಳುವಾದದಿದ್ರೆ, ಇಲ್ಲಾಂದ್ರೆ ಏನು ಮಾಡ್ಲಿಕ್ಕೆ ಆಗಲೇ ಇರ್ಬೋದು. ಅಲ್ಯೂಮಿನಿಯಂ ಅನ್ನ ಕುಟ್ಟಿದ್ರೆ ಅದನ್ನ ಸ್ವಲ್ಪ ಕಬ್ಬಿಣಕ್ಕಿಂತ ಸ್ವಲ್ಪ ಸ್ಮೂತ್ ಆಗಿರುತ್ತೆ, ಜೋರಾಗಿ ಕುಟ್ಟಿದ್ರೆ ಅದನ್ನ ಚಪ್ಪಟೆಯಾಗಿ ಕುಟ್ಟಿಯ ಗುಣವನ್ನ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಆದರೆ ನಾವು ಅಲೋಹವನ್ನ ಕುಟ್ಟಿದ್ರೆ, ಅಲೋಹದಲ್ಲಿ ಈಗ ಅನಿಲ ಒಂದು ಕೈ ಸಿಗಲ್ಲ, ಆಕ್ಸಿಜನ್ ತಗೊಂಡು ಕುಟ್ಲಿಕ್ಕಾಗತ್ತಾ? ಇಲ್ಲ. ಹಾಗಾಗಿ ಯಾವುದನ್ನ ಕುಟ್ಬೋದು? ಕಾರ್ಬನ್ನಿನ ಬಹುರೂಪವನ್ನ, ಕಲ್ಲಿದ್ದಲನ್ನ, ಇದ್ದಿಲನ್ನ, ಇವುಗಳನ್ನು ತೆಗೆದುಕೊಂಡು ಕುಟ್ಟಿದಾಗ ಅದು ಯಾವುದೇ ರೀತಿಯಲ್ಲಿ ಚಪ್ಪಟೆ ಆಗುವುದಿಲ್ಲ, ಆಕಾರ ಬದಲಾಗುವುದಿಲ್ಲ. ಏನಾಗುತ್ತೆ? ಅದು ಪುಡಿ ಪುಡಿ ಆಗುತ್ತೆ. ಹಾಗಾಗಿ ಅದನ್ನ ಪುಡಿ ಪುಡಿ ಆದ್ರೆ ಅದನ್ನ ನಾವು ಬಿದುರವಾಗಿರುತ್ತೆ ಅಂತ ಹೇಳಿ ಕರೀತೀವಿ. ಹಾಗೆ ಅಲೋಹಗಳು ಒಳಪಿನಿಂದ ಕೂಡಿರುತ್ತಾ? ಇಲ್ಲಿ ನೋಡಿ, ಇಲ್ಲಿ ಎಲ್ಲ ನಾನು ಅಲೋಹಗಳಿಗೆಲ್ಲ ನಿಮಗೆ ಅಂಡರ್ಲೈನ್ ಮಾಡ್ತಾ ಇರುವಂಥದ್ದು, ಇಲ್ಲಿ ಅದನ್ನ ಗಮನಿಸಬೇಕು. ಅಲೋಹಗಳು ಒಳಪಿನಿಂದ ಕೂಡಿರುತ್ತಾ? ಅಲೋಹಗಳು ಎಲ್ಲರೂ ನೋಡಿ, ಆಕ್ಸಿಜನ್ ಹುಡುಕಿ ನೋಡಿ, ಆಕ್ಸಿಜನ್, ಹೈಡ್ರೋಜನ್, ನೈಟ್ರೋಜನ್ ಒಳಪಿನಿಂದ ಕಾಣ್ತಾ ಇರುವಂತದ್ದು ವೀಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಹಾಗಾಗಿ ಅಲೋಹಗಳೆಲ್ಲವೂ ಸಹ ಹೊಳಪಿನಿಂದ, ಅಲೋಹಗಳು ಹೊಳಪಿನಿಂದ ಕೂಡಿರುವುದಿಲ್ಲ ಅಂತ ಹೇಳ್ಬೋದು. ಆದರೆ ಕೆಲವು ಅಲೋಹಗಳು ಅಯೋಡಿನ್, ಗ್ರಾಫೈಟ್ ಇವುಗಳನ್ನ ಹೊರತುಪಡಿಸಿ, ಗ್ರಾಫೈಟ್ ಇಂಗಾಲದ ಬಹುರೂಪ ತಾನೆ, ಅಯೋಡಿನ್ ಇವುಗಳನ್ನ ಹೊರತುಪಡಿಸಿ ಇನ್ನು ಉಳಿದಂತವೆಲ್ಲವೂ ಸಹ ಏನಾಗಿರುತ್ತೆ? ಹೊಳಪಿನಿಂದ ಕೂಡಿರುವುದಿಲ್ಲ. ಗ್ರಾಫೈಟ್ ಪೆನ್ಸಿಲಿನ ಮದ್ದು, ಪೆನ್ಸಿಲಿನ ಮದ್ದನ್ನ ಒಳಗಡೆ ಬರೀತಿರಲ್ಲ ನೀವು, ಪೆನ್ಸಿಲ್ ಅಂತ ಏನು ಬರೀತೀರಾ, ಆ ಪೆನ್ಸಿಲ್ ಏನಿದೆ ಒಳಗಿನ ಮದ್ದು ಅದೇನಿದೆ? ಗ್ರಾಫೈಟ್, ಇಂಗಾಲದ ಬಹುರೂಪ ಅಲೋಹ. ಅದನ್ನ ನಾವು ಒತ್ತಿ ಪುಡಿ ಮಾಡಿದ್ರೆ ಅದನ್ನ ಸ್ವಲ್ಪ ಒತ್ತಡ ಹಾಕಿದ್ರು ಅದು ಮುರಿದು ಹೋಗುವಂತದ್ದಾಗಿದೆ. ಅಲೋಹಗಳಿಗೆ ತನ್ಯ ಮತ್ತು ಕುಟ್ಯ ಗುಣ ಹೊಂದಿರುವುದಿಲ್ಲ. ಅಲೋಹಗಳು ತನ್ಯ ಮತ್ತು ಕುಟ್ಯ ಗುಣ ಹೊಂದಿಲ್ಲ. ತಂತಿಯನ್ನಾಗಿ ಆಗಲಿ,
ತೆಳುವಾದ ಹಾಳೆಯನ್ನಾಗಲಿ ಅಗಲವಾದ ತಟ್ಟೆಯನ್ನಾಗಲಿ ಯಾವುದೇ ರೂಪಕ್ಕೆ ಅಲೋಹಗಳನ್ನ ನಾವು ತರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತನ್ನ ಮತ್ತು ಪುಟ್ಯ ಗುಣವನ್ನ ಹೊಂದಿರುವುದಿಲ್ಲ. ಅಲೋಹಗಳು ಉತ್ತಮ ಉಷ್ಣವಾಹಕವೂ ಅಲ್ಲ, ವಿದ್ಯುತ್ ವಾಹಕವೂ ಅಲ್ಲ. ಉಷ್ಣವಾಹಕವಲ್ಲ. ಹೀಗಾಗಿ ಅಲೋಹದ ಪಾತ್ರೆಗಳನ್ನೇ ಸ್ಥಿತಿಯಲ್ಲಿ ಸಿಕ್ಕುವಾಗ ನಮಗೆ ಉಷ್ಣವಾಹಕ ಆಗಿದ್ರೆ ಅಡಿಗೆ ಮನೆಯಲ್ಲಿ ಯಾವುದಾದ್ರೂ ಅಲೋಹದ ಪಾತ್ರೆಗಳಿದೆಯಾ? ಇಲ್ಲ, ಎಲ್ಲ ಲೋಹದ ಪಾತ್ರೆಗಳಿವೆ, ಮಿಶ್ರಲೋಹದ ಪಾತ್ರೆಗಳಿವೆ. ಹಾಗಾಗಿ ಉಷ್ಣವಾಹಕ ಅಲ್ಲ, ತನ್ನ ಮೂಲಕ ಉಷ್ಣವನ್ನ ಹರಿಯಲು ಬಿಡೋದಿಲ್ಲ ಅನ್ನುವಂತಹದ್ದನ್ನು. ಗ್ರಾಫೈಟ್ ಅನ್ನು ಸಹ ಇಲ್ಲೂ ಸಹ ಯಾವುದನ್ನು ಹೊರತುಪಡಿಸಿ ಗ್ರಾಫೈಟ್ ಅನ್ನ, ಇಂಗಾಲದ ಬಹುರೂಪ ಗ್ರಾಫೈಟ್ ಅನ್ನ ಹೊರತುಪಡಿಸಿ. ನೆಕ್ಸ್ಟ್ ಅಲೋಹಗಳು. ನಾನು ಹೋದಾಗ ಅಲೋಹಗಳು ಉತ್ತಮ ವಿದ್ಯುತ್ ವಾಹಕವೂ ಅಲ್ಲ. ಅಲೋಹಗಳು ಉಷ್ಣವಾಹಕವೂ ಅಲ್ಲ, ವಿದ್ಯುತ್ ವಾಹಕವೂ ಅಲ್ಲ. ಹಾಗೆ ಅಲೋಹಗಳಿಗೆ ಶಬ್ದ ಉತ್ತುಪತ್ತಿ ಮಾಡುವಂತಹ ಗುಣ ಇರುವುದಿಲ್ಲ. ಹಾಗಾಗಿ ಅಲೋಹಗಳು ಶಾಬ್ದನ ಗುಣವನ್ನ ಪ್ರದರ್ಶನ ಮಾಡುವುದಿಲ್ಲ. ಶಾಬ್ದನ ಗುಣವನ್ನ ಪ್ರದರ್ಶಿಸುವುದಿಲ್ಲ. ವಿದ್ಯಾರ್ಥಿಗಳೇ, ಈಗ ನೀವು ಲೋಹ ಮತ್ತು ಅಲೋಹಗಳಿಗಿರುವಂತಹ ಭೌತ ಗುಣಗಳ ಭೌತ ಗುಣಗಳನ್ನ ತಿಳಿದುಕೊಂಡು, ಅಥವಾ ಲೋಹ ಮತ್ತು ಅಲೋಹಗಳಿಗಿರುವಂತಹ ವ್ಯತ್ಯಾಸವನ್ನು ಸಹ ತಿಳಿದುಕೊಂಡ್ರಿ ಅಂತ ಹೇಳ್ಬೋದು. ಕೇವಲ ಇದು ಯಾವುದು ಗುಣಪ್ಪ ಅಂತ ಹೇಳಿದ್ರೆ ಯಾವುದೇ ರಾಸಾಯನಿಕ ಗುಣಗಳನ್ನ ನಾವು ನಿಮಗೆ ಹೇಳಿಲ್ಲ. ಯಾವ ಗುಣವನ್ನ ಇಲ್ಲಿ ನಾವು ನಿಮಗೆ ಮೆನ್ಷನ್ ಮಾಡಿದ್ದೀವಿ ಈ ದಿನ ಅಂತ ಹೇಳಿದ್ರೆ ಲೋಹಗಳ ಯಾವ ಗುಣಗಳನ್ನ ಮೆನ್ಷನ್ ಮಾಡಿದ್ದೀವಿ? ಭೌತ ಗುಣಗಳು. ಭೌತ ಗುಣಗಳನ್ನ ಅರಿತಿದ್ದೀವಿ. ಈ ಇವುಗಳನ್ನ ನೀವು ಸರಿಯಾಗಿ ನೋಟ್ ಮಾಡಿಕೊಳ್ಳಬೇಕು. ಮತ್ತೊಮ್ಮೆ ಅದನ್ನ ಗಮನಿಸಿ. ಲೋಹ ಮತ್ತು ಅಲೋಹಗಳ ಭೌತ ಗುಣಗಳನ್ನ ನೀವು ಪಟ್ಟಿ ಮಾಡ್ತಾ ಹೋಗ್ಬೇಕು. ವ್ಯತ್ಯಾಸದ ರೂಪದಲ್ಲಿ ಅದನ್ನ ಬರ್ಕೊಂಡ್ರು ಆಗುತ್ತೆ. ಅವುಗಳನ್ನ ಅರ್ಥೈಸಿಕೊಂಡು ನೀಟಾಗಿ ಬರ್ಕೊಳ್ಳಿ. ವಿದ್ಯಾರ್ಥಿಗಳೇ, ಅಲೋಹಗಳ ಮತ್ತು ಲೋಹಗಳ ಗುಣಲಕ್ಷಣಗಳನ್ನ ಅರ್ಥವಿ. ಲೋಹಗಳ ಗುಣಲಕ್ಷಣಗಳನ್ನ ಪ್ರಾಯೋಗಿಕವಾಗಿ ತಿಳಿದುಕೊಂಡಿದ್ದೀರಾ. ಈಗ ಅದಕ್ಕೆ ಸಂಬಂಧಿಸಿದ ಹಾಗೆ ಗೃಹಪಾಠ ಅಥವಾ ಮನೆ ಕೆಲಸದ ಪ್ರಶ್ನೆಗಳನ್ನ ನೀವು ನೋಟ್ ಮಾಡ್ಕೊಳ್ತಾ ಹೋಗ್ತೀವಿ. ಮನೆ ಕೆಲಸ, ನಿಮಗೆ ತಿಳಿದಿರುವಂತಹ 5 ಲೋಹ ಅಥವಾ ಮತ್ತು 5 ಅಲೋಹಗಳನ್ನು ಹೆಸರಿಸಿ. ಅಲ್ಯೂಮಿನಿಯಂನ ತೆಳುವಾದ ಹಾಳೆಯನ್ನು ಆಹಾರ ಪೊಟ್ಟಣ ಕಟ್ಟಲು ಬಳಸುವುದು. ಇದಕ್ಕೆ ಕಾರಣವಾದ ಲೋಹೀಯ ಗುಣ ಯಾವುದು? ಕೆಲವು ಅಡುಗೆ ಪಾತ್ರೆಗಳು ಮರದ ಹಿಡಿಕೆಗಳು ಅಥವಾ ಪ್ಲಾಸ್ಟಿಕ್ ಹಿಡಿಕೆಗಳನ್ನು ಹೊಂದಿರಲು ಕಾರಣವೇನು? ದೇವಸ್ಥಾನಗಳಲ್ಲಿ ಮರದ ಗಂಟೆಗಳನ್ನು ಬಳಸದಿರಲು ಕಾರಣವೇನು? ಬರ್ಕೊಳ್ತಾ ಇದ್ದೀರಲ್ಲ ಮಕ್ಕಳೇ. ಹಾಗೆ ಕೊನೆಯ ಪ್ರಶ್ನೆ ಚಟುವಟಿಕೆ ಆಧಾರಿತ. ಒಂದು ಸರಳ ವಿದ್ಯುತ್ ಮಂಡಲವನ್ನು ರಚಿಸಿ ಲೋಹಗಳು ಉತ್ತಮ ವಿದ್ಯುತ್ ವಾಹಕಗಳು ಎಂಬುದನ್ನು ಚಟುವಟಿಕೆಯೊಂದಿಗೆ ಅರ್ಥೈಸಿ. ಸರಿ, ಧನ್ಯವಾದ.